Yes, good morning. Next one is non-conservative forces and conservative forces. Conservative forces ಅಂದರೆ ಏನು, ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂದರೆ ಏನು, ಡಿಫ್ರೆನ್ಸಸ್ ಇದೆಲ್ಲ ಬರುತ್ತೆ. ಈಗ ಫಸ್ಟಿಗೆ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಕನ್ಸರ್ವೇಟಿವ್ ಅಂದರೆ ರಕ್ಷಣೆ ಮಾಡೋಕ್ಕೆ ಆಗದೇ ಇರೋದು, ಗೊತ್ತಾಯ್ತಾ. ರಕ್ಷಣೆ ಮಾಡೋಕ್ಕೆ ಆಗದೇ ಇರೋದಕ್ಕೆ ನಾವು ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತೀವಿ. ರಕ್ಷಣೆ ಆ ಫೋರ್ಸಸನ್ನು ಕನ್ಸರ್ವೇಟಿವ್ ಅಂದರೆ ಏನು, ರಕ್ಷಣೆ ಮಾಡೋದು, ಏಕೆ ನಾವು ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಕರಿತೀವಿ, ಗೊತ್ತಾಯ್ತಾ. ಈಗ ಇದರಲ್ಲಿ ಎಲಾಸ್ಟಿಕ್ ಇರ್ತವೆ ಫೋರ್ಸಸ್, ಎಲಾಸ್ಟಿಕ್ ಫೋರ್ಸಸ್ಸು ಅದರಲ್ಲೆಲ್ಲ ಏನಾಗತ್ತೆ ಅಂದರೆ ಕನ್ಸರ್ವೇಟಿವ್ ಫೋರ್ಸಸ್ಸು. ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಇರುತ್ತೆ, ಅದು ಫ್ರಿಕ್ಷನಲ್ ಫೋರ್ಸು, ವಿಸ್ಕಸ್ ಫೋರ್ಸು, ಏರ್ ರೆಸಿಸ್ಟೆನ್ಸಿ. ನೋಡಿ, ಈ ಫ್ರಿಕ್ಷನಲ್ ಫೋರ್ಸಸ್ ಒಂದು ವಸ್ತು ಒಂದ್ರ ಮೇಲೆ ಫ್ರಿಕ್ಷನ್ ಆಗುತ್ತೆ, ಒಂದು ಆಬ್ಜೆಕ್ಟು ಇನ್ನೊಂದು ಆಬ್ಜೆಕ್ಟ್ ಮೇಲೆ ಹೀಗೆ ಹೋದಾಗ ಅದು ಫ್ರಿಕ್ಷನ್ ಆಗ್ತಿರುತ್ತೆ. ಆ ಫ್ರಿಕ್ಷನಲ್ ಫೋರ್ಸು ನಾನ್ ಕನ್ಸರ್ವೇಟಿವ್. ಆ ಫ್ರಿಕ್ಷನಲ್ ಫೋರ್ಸ್ ಅಂದರೆ ಈ ಹೀಟು ಈ ಫ್ರಿಕ್ಷನ್ ಮುಖಾಂತರ ಏನಾಗುತ್ತೆ ಅಂದರೆ ಹೀಟ್ ಇದ್ದಿದ್ದು ವೇಸ್ಟ್ ಆಗ್ತಾ ಇರುತ್ತೆ, ಎನರ್ಜಿ ವೇಸ್ಟೇಜ್ ಇನ್ ದ ಫಾರ್ಮ್ ಆಫ್ ಫ್ರಿಕ್ಷನ್. ಅದನ್ನು ನಾವು ರಕ್ಷಣೆ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಕರಿತೀವಿ, ಗೊತ್ತಾಯ್ತಾ. ಎ ಫೋರ್ಸ್ ಈಸ್ ಸೆಡ್ ಟು ಬಿ ನಾನ್ ಕನ್ಸರ್ವೇಟಿವ್ ಇಫ್ ವರ್ಕ್ ಡನ್ ಬೈ ಫೋರ್ಸ್ ಆರ್ ಎಗ್ನೆಸ್ಟ್ ಅ ಫೋರ್ಸ್ ಡಿಪೆಂಡ್ಸ್ ಅಪಾನ್ ದ ಪಾತ್ ಫಾಲೋಡ್ ಬೈ ದ ಬಾಡಿ, ಗೊತ್ತಾಯ್ತಾ. ಈ ಪಾತ್ ಫಾಲೋಡ್ ಬೈ ದ ಬಾಡಿ ಮೇಲೆ ಅದಾಗತ್ತೆ ಫ್ರಿಕ್ಷನಲ್ ಫೋರ್ಸ್, ಅದು ಅವೆಲ್ಲವೂ ಸಹ ಕನ್ಸರ್ವೇಟಿವ್ ಫೋರ್ಸ್. ಇದು ಕನ್ಸರ್ವೇಟಿವ್ ಫೋರ್ಸಸ್ ಅಂದರೆ ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್, ಮತ್ತು ವರ್ಕ್ ಡನ್ ಈಸ್ ಝೀರೋ ಫಾರ್ ಕ್ಲೋಸ್ಡ್ ಪಾತ್, ಮತ್ತು ವರ್ಕ್ ಡನ್ ಈಸ್ ಕಂಪ್ಲೀಟ್ಲಿ ರಿಕವರಬಲ್. ವರ್ಕ್ ಡನ್ ಈಗ ಇದರಲ್ಲಿ ಗ್ರಾವಿಟೇಷನಲ್ ಫೋರ್ಸಿಂಗ್ ಕೊಟ್ಟಿದೆ, ಒಂದು ಆಬ್ಜೆಕ್ಟ್ ಮೇಲಿಂದ ಹಾಕಿದಾಗ ಕೆಳಗಡೆ ಬಂದಿರುತ್ತೆ, ಎಲ್ಲೇ ಹೋದ್ರೂ ಸಹ ಅದು ಎನರ್ಜಿ ಸೇಮ್ ಇರುತ್ತೆ, ಗೊತ್ತಾಯ್ತಾ. ಯಾವುದೇ ಪಾಯಿಂಟ್ ತೊಗೊಂಡ್ರೆ ಒಂದು ಆಬ್ಜೆಕ್ಟನ್ನು ಮೇಲಿಂದ ಬಿಟ್ಟರೆ ಇಲ್ಲಿರೋ ಟೋಟಲ್ ಎನರ್ಜಿ, ಇಲ್ಲಿರೋ ಟೋಟಲ್ ಎನರ್ಜಿ, ಇಲ್ಲಿರೋ ಟೋಟಲ್ ಎನರ್ಜಿ ಎರಡು ಸಹ ಈಕ್ವಲ್ ಆಗಿರುತ್ತೆ, ಅದು ರಿಕವರಬಲ್. ಅದು ಕನ್ಸರ್ವೇಟಿವ್ ಫೋರ್ಸಸ್. ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂದರೆ ಅದು ಆಗೋದಿಲ್ಲ. ಈ ಫ್ರಿಕ್ಷನಲ್ ಫೋರ್ಸ್ ಅಂದರೆ ಇಲ್ಲಿಂದ ಒಂದು ಆಬ್ಜೆಕ್ಟಿಗೆ ದಬ್ತೀವಿ, ಇಲ್ಲಿ ಎಷ್ಟು ಎನರ್ಜಿ ಇರುತ್ತೆ, ಇಲ್ಲೆಷ್ಟು ಇರುತ್ತೆ, ಅಂದರೆ ಇಲ್ಲಿ ಫ್ರಿಕ್ಷನ್ ಮುಖಾಂತರ ಒಂದಿಷ್ಟು ಎನರ್ಜಿ ವೇಸ್ಟ್ ಆಗಿರುತ್ತೆ, ಇಲ್ಲೂ ಸಹ ವೇಸ್ಟ್ ಆಗಿರುತ್ತೆ. ಅವಾಗ ಅದು ನಾನ್ ಕನ್ಸರ್ವೇಟಿವ್ ಫೋರ್ಸಸ್, ಗೊತ್ತಾಯ್ತಾ. ಅದು ಈಗ ಉದಾಹರಣೆ ಒಂದು ಆಬ್ಜೆಕ್ಟ್ ಇಲ್ಲಿರುತ್ತೆ, ಇದು ಹೀಗೆ ತೊಗೊಂಡು ವಾಪಸ್ ತೊಗೊಂಬಂದು ಇಲ್ಲೇ ಇಟ್ಟೆ, ಗೊತ್ತಾಯ್ತಾ. ಅದು ಕನ್ಸರ್ವೇಟಿವ್ ಫೋರ್ಸಸ್ಸು. ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತಂದರೆ ಅದು ವರ್ಕ್ ಡನ್ ಈಸ್ ಡಿಪೆಂಡ್ಸ್ ಆನ್ ದ ಪಾತ್, ಈ ಪಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕನ್ಸರ್ವೇಟಿವ್ ಫೋರ್ಸ್ ಅಂತ ನೀವು ಈ ಕಡೆಯಿಂದ ತೊಗೊಂಡೋಗ್ತೀವಲ್ಲ, ಈ ಒಂದು ವಸ್ತು ಯಾವುದು ಟೇಬಲ್ ಮೇಲೆ ಇಟ್ಟಿದ್ರೆ ಅದ್ರ ಮೇಲೆ ಫ್ರಿಕ್ಷನ್ ಆಗುತ್ತೆ, ಫ್ರಿಕ್ಷನ್ ಆದಾಗ ಅದು ಎನರ್ಜಿ ವೇಸ್ಟ್ ಆಗಿರುತ್ತೆ, ಅದಕ್ಕೆ ನಾವು ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಕರಿತೀವಿ, ಗೊತ್ತಾಯ್ತಾ. ಡಿಫ್ರೆನ್ಸಸ್ ಕೇಳ್ತಾರೆ. ಎ ಫೋರ್ಸ್ ಈಸ್ ಸೆಡ್ ಟು ಬಿ ನಾನ್ ಕನ್ಸರ್ವೇಟಿವ್ ಇಫ್ ವರ್ಕ್ ಡನ್ ಬೈ ದ ಫೋರ್ಸ್ ಆರ್ ಎಗ್ನೆಸ್ಟ್ ದ ಫೋರ್ಸ್ ಡಿಪೆಂಡ್ ಅಪಾನ್ ದ ಪಾತ್ ಫಾಲೋಡ್ ಬೈ ದ ಬಾಡಿ. ಆ ಪಾತ್ ಫಾಲೋಡ್ ಮೇಲೆ ಆಗುತ್ತೆ, ಗೊತ್ತಾಯ್ತಾ. ಅದಕ್ಕೆಲ್ಲ ಫೋರ್ಸ್ ಈಸ್ ಸೆಡ್ ಟು ಬಿ ನಾನ್ ಕನ್ಸರ್ವೇಟಿವ್ ಇಫ್ ವರ್ಕ್ ಡನ್ ಬೈ ದ ಫೋರ್ಸ್ ಆರ್ ಎಗ್ನೆಸ್ಟ್ ದ ಫೋರ್ಸ್ ಡಿಪೆಂಡ್ಸ್ ಅಪಾನ್ ದ ಪಾತ್ ಫಾಲೋಡ್ ಬೈ ದ ಬಾಡಿ. ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಫ್ರಿಕ್ಷನಲ್ ಫೋರ್ಸು, ವಿಸ್ಕಸ್ ಫೋರ್ಸು, ಏರ್ ಹಿಂಗೆ ಹೋಗ್ತಾ ಇರುತ್ತೆ, ಏರ್ ನಮ್ಮ ಮೇಲೆ ಬೀಳ್ತಾ ಇರುತ್ತೆ, ಅದ್ರ ಫೋರ್ಸ್ ಅಪ್ಲೈ ಬಿಡುತ್ತೆ, ಆ ಫೋರ್ಸನ್ನು ನಾವು ರಿಕವರಿ ಮಾಡೋಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಫ್ರಿಕ್ಷನಲ್ ಫೋರ್ಸ್ ಒಂದು ಕಡೆಯಿಂದ ಜಾರ್ಕೊಂಡು ಹೋಗ್ತಾ ಇರುತ್ತೆ, ಎನರ್ಜಿ ವೇಸ್ಟೇಜ್ ಆಗ್ತಿರುತ್ತೆ ಫ್ರಿಕ್ಷನ್ ಮುಖಾಂತರ, ಅದನ್ನು ಆ ಎನರ್ಜಿನೂ ರಿಕವರಿ ಮಾಡೋಕ್ಕಾಗಲ್ಲ, ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಅದೇ ಒಂದು ಬಾಲ್ ಇರುತ್ತೆ, ಬಾಲನ್ನು ತೆಗೆದು ಹಿಂಗೆ ಹಾಕ್ತೀವಿ, ಬಾಲ್ ಕೆಳಗಡೆ ಒಂದು ಬಡಿಯುತ್ತೆ ಮತ್ತು ವಾಪಸ್ ಮೇಲ್ಗಡೆ ಹೋಗುತ್ತೆ, ಅದು ಕನ್ಸರ್ವೇಟಿವ್ ಫೋರ್ಸಸ್. ಒಂದು ರಬ್ಬರ್ ಬಾಲ್, ಪರ್ಫೆಕ್ಟ್ಲಿ ರಬ್ಬರ್ ಬಾಲನ್ನು ಹಿಂಗೆ ಬಿಟ್ಟರೆ ಕೆಳಗಡೆ ಬಂದು ಬಡಿಯುತ್ತೆ ಮತ್ತು ಮೇಲ್ಗಡೆ ಹೋಗುತ್ತೆ, ಅದು ಕನ್ಸರ್ವೇಟಿವ್ ಫೋರ್ಸಸ್. ಹಾಗೆ ಎಲಾಸ್ಟಿಕ್ ಬಾಡೀಸ್ ಅವೆಲ್ಲವು. ಅದಕ್ಕೆ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದ ಪಾತ್ ಫಾಲೋಡ್ ಬೈ ದ ಬಾಡಿ ಪ್ರಾಪರ್ಟೀಸ್. ಇದ್ರದ್ದು ಏನಾದರೆ ನಾನ್ ಕನ್ಸರ್ವೇಟಿವ್ ಅಂದರೆ ವರ್ಕ್ ಡನ್ ಈಸ್ ನಾಟ್ ಝೀರೋ ಫಾರ್ ಎನಿ ಕ್ಲೋಸ್ಡ್ ಪಾತ್. ವರ್ಕ್ ಡನ್ನು ಝೀರೋ ಆಗಲ್ಲ, ಆದರೆ ಇದೆಲ್ಲ ಏನಾಗುತ್ತೆ ಕನ್ಸರ್ವೇಟಿವ್ ಫೋರ್ಸಸ್ಸಲ್ಲಿ ವರ್ಕ್ ಡನ್ನು ಝೀರೋ ಆಗಿರುತ್ತೆ. ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ ನಾಟ್ ಕಂಪ್ಲೀಟ್ಲಿ ರಿಕವರಬಲ್. ವರ್ಕ್ ಡನ್ ಆಗಿರುತ್ತಲ್ಲ ಅದು ಆ ಫೋರ್ಸನ್ನು ಫುಲ್ಲು ರಿಕವರಿ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ. ಅದು ವಾಟ್ ಆರ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್, ಗಿವ್ ಎಕ್ಸಾಂಪಲ್ ಕೇಳ್ತಾರೆ, ಇದನ್ನು ಕ್ಲೀನಾಗಿ ಬರೆಯಬೇಕು. ನೆಕ್ಸ್ಟ್ ಒನ್ ಇದು ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಕನ್ಸರ್ವೇಟಿವ್ ಫೋರ್ಸ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಡಿಫ್ರೆನ್ಸ್ ಅದೇ ಸೇಮ್ ಇಲ್ಲಿರೋದೇ ಅದೇ. ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್, ಅದು ಕನ್ಸರ್ವೇಟಿವ್. ಇದರಲ್ಲಿ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದ ಪಾತ್, ಗೊತ್ತಾಯ್ತಾ. ಡಿಪೆಂಡ್ಸ್ ಪಾತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವರ್ಕ್ ಡನ್ ಈಸ್ ಝೀರೋ
ಫಾರ್ ಕ್ಲೋಸ್ಡ್ ಪಾತ್. ಕ್ಲೋಸ್ಡ್ ಅಂದರೆ ಒಂದು ವಸ್ತುನ ವಾಪಸ್ ತೊಗೊಂಡು ಅವ್ನು ಹಾಗೆ ರೌಂಡ್ ನೋಟ್ಸ್ ಮತ್ತು ತೊಗೊಂಡು ಇಲ್ಲೇ ಇಟ್ಟರೆ ಅದು ಕನ್ಸರ್ವೇಟಿವ್ ಫೋರ್ಸಸ್. ಗೊತ್ತಾಯ್ತಾ? ವರ್ಕ್ ಡನ್ ಈಸ್ 0 ಫಾರ್ ಕ್ಲೋಸ್ಡ್ ಪಾತ್. ಅಂದರೆ ಒಂದು ಕ್ಲೋಸ್ಡ್ ಪಾತ್ ಅಂದರೆ ವರ್ಕ್ ಡನ್ ಇದ್ದಲ್ಲೇ ಇರುತ್ತೆ, ಅವಾಗ ಅದು ವರ್ಕ್ ಡನ್ ಆಗಿಲ್ಲ ಅಂತ ಅರ್ಥ. ಅದೇ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂದರೆ ಇಲ್ಲಿಂದ ಇಲ್ಲಿ ಹಿಂಗೆ ಹೋಗುತ್ತಲ್ಲ, ಎಳ್ಕೊಂತ ಹೋಗ್ತೀವಿ, ಎಳ್ಕೊಂಡು ಹೋಗಿದಾಗ ಒಂದಿಷ್ಟು ಎನರ್ಜಿ ವೇಸ್ಟೇಜ್ ಆಗ್ತಿರುತ್ತೆ ಫ್ರಿಕ್ಷನಲ್ಲಿ ಫೋರ್ಸಲ್ಲೆಲ್ಲವೂ ಸಹ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಗೊತ್ತಾಯ್ತಾ? ಫ್ರಿಕ್ಷನ್ ಆಗ್ತಿರುತ್ತೆ, ಅವಾಗ ಏನಾಗುತ್ತೆ ಅಂದರೆ ಅದು ವರ್ಕ್ ಡನ್ ಡಿಪೆಂಡ್ಸ್ ಆನ್ ದ ಪಾತ್ ಮೇಲೆ ಡಿಪೆಂಡ್ ಆಗುತ್ತೆ. ವರ್ಕ್ ಡನ್ ಈಸ್ ನಾಟ್ 0 ಫಾರ್ ಕ್ಲೋಸ್ಡ್ ಪಾತ್. ಒಂದು ಕ್ಲೋಸ್ಡ್ ಪಾತಲ್ಲಿ ಹಿಂಗೆ ವಾಪಸ್ ತೊಗೊಂಡು ಅಲ್ಲೇ ಇಟ್ಟರೆ ಫ್ರಿಕ್ಷನ್ ಮುಖಾಂತರ ಒಂದಿಷ್ಟು ಫೋರ್ಸ್ ಎಲ್ಲ ವೇಸ್ಟ್ ಆಗ್ತಿರುತ್ತೆ, ಅವಾಗ ಏನಾಗುತ್ತೆ ಅಂದರೆ ಅದು 0 ಆಗೋಲ್ಲ, ವರ್ಕ್ ಡನ್ನು 0 ಆಗೋಲ್ಲ. ಇದರಲ್ಲಿ ವರ್ಕ್ ಡನ್ 0 ಆಗುತ್ತೆ, ಇದರಲ್ಲಿ ವರ್ಕ್ ಡನ್ 0 ಆಗೋಲ್ಲ. ವರ್ಕ್ ಡನ್ ಈಸ್ ಕಂಪ್ಲೀಟ್ಲಿ ರಿಕವರಬಲ್. ವರ್ಕ್ ಡನ್ ಆಗಿರೋದು ಫುಲ್ಲು ಕಂಪ್ಲೀಟ್ಲಿ ರಿಕವರ್ ಆಗುತ್ತೆ ಇದರಲ್ಲಿ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ಸಲ್ಲಿ. ಇದರಲ್ಲಿ ವರ್ಕ್ ಡನ್ ಈಸ್ ನಾಟ್ ಕಂಪ್ಲೀಟ್ಲಿ ರಿಕವರಬಲ್, ಅದು ರಿಕವರಬಲ್ ಆಗಲ್ಲ. ಆಯಿತಾ? ಅದು ನೋಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ವರ್ಕ್ ಡನ್ ಈಸ್ ವೇಸ್ಟೆಡ್ ಇನ್ ದ ಫಾರ್ಮ್ ಆಫ್ ಹೀಟ್ ಇನ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ನಾನ್ ಕನ್ಸರ್ವೇಟಿವ್ ಫೋರ್ಸ್ ಈಸ್ ಕಾಲ್ಡ್ ಡಿಸಿಪೇಟಿವ್ ಫೋರ್ಸ್. ಅಂದರೆ ಏನೋ ವರ್ಕ್ ಡನ್ ಈಸ್ ವೇಸ್ಟೆಡ್ ಇನ್ ದ ಫಾರ್ಮ್ ಆಫ್ ಹೀಟ್ ಫಾರಮ್ ಆಗಿ ಅದು ವೇಸ್ಟ್ ಆಗ್ತಿರುತ್ತೆ ಇದರಲ್ಲಿ. ಹಂಗಾಗಿ ಏನಾಗುತ್ತೆ, ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂದರೆ ಡಿಸಿಪೇಟಿವ್ ಫೋರ್ಸ್ ಅಂತ ಕರಿತೀವಿ. ಇದು ಡಿಸಿಪೇಟಿ ಅಂದರೆ ಹೋಗ್ತಾ ಹೋಗ್ತಾ ಅದು ಇಳಿಮುಖವಾಗ್ತಾ ಇರುತ್ತೆ ಆ ಫೋರ್ಸ್, ಅದಕ್ಕೆ ಡಿಸಿಪೇಟಿವ್ ಫೋರ್ಸ್. ವರ್ಕ್ ಡನ್ ಈಸ್ ವೇಸ್ಟೆಡ್ ಇನ್ ದ ಫಾರ್ಮ್ ಆಫ್ ಹೀಟ್ ಇನ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ನಾನ್ ಕನ್ಸರ್ವೇಟಿವ್ ಫೋರ್ಸ್ ಈಸ್ ಕಾಲ್ಡ್ ಡಿಸಿಪೇಟಿವ್ ಫೋರ್ಸ್. ಗೊತ್ತಾಯ್ತಾ? ನೆಕ್ಸ್ಟ್ ಇದನ್ನು ಫೋರ್ಸಸ್ ಬಗ್ಗೆ ಇಷ್ಟನ್ನು ಕ್ಲೀನಾಗಿ ತಿಳ್ಕೊಂಡಿದ್ದೀರಿ. ನೆಕ್ಸ್ಟ್ ಟಾಪಿಕ್ ಏನಂದರೆ ಕೊಲಿಜನ್ ಅಂದರೆ ಏನಂದರೆ ವಾಟ್ ಇಸ್ ಮೆಂಟ್ ಬೈ ಕೊಲಿಜನ್ ಅಂದರೆ ಎರಡು ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡೆಯೋದು. ವೆರಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ನಲ್ಲಿ ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡೆಯೋದು. ಹಿಂಗೆ ಬರ್ತೀವಿ, ಹಿಂಗೆ ಬಂದ್ರೆ ಒಂದು ಹಿಂಗೆ ಡಿಕ್ಕಿ ಹೊಡೆಯೋದು. ಹಿಂಗೆ ನೋಡಿ, ಒಂದು ಶಾರ್ಟ್ ಇಂಟರ್ವಲ್ ಆಫ್ ಟೈಮಲ್ಲಿ ಹಿಂಗೆ ಬಂದು ಹಿಂಗೆ ಡಿಕ್ಕಿ ಹೊಡೆದು ವಾಪಸ್ ಹಿಂಗೆ ಹೋಗುತ್ತೆ, ಅದಕ್ಕೆ ನಾವು ಕೊಲಿಜನ್ ಅಂತ ಕರಿತೀವಿ. ಉದಾಹರಣೆಗೆ ರಬ್ಬರ್ ಬಾಲ್, ಎರಡು ರಬ್ಬರ್ ಬಾಲನ್ನು ಒಂದಕ್ಕೊಂದಕ್ಕೆ ಕಟ್ಟಿ ಹಿಂಗೆ ಬಿಟ್ಟರೆ ಎರಡು ಒಂದಕ್ಕೆ ಕೊಲಿಜನ್ ಆಗುತ್ತೆ ಮತ್ತು ವಾಪಸ್ ಹೋಗುತ್ತೆ, ಅದು ಕೊಲಿಜನ್. ಯಾವುದೇ ಡಿಫ್ರೆಂಟ್ ಆಬ್ಜೆಕ್ಟಿಗೂ ಆಗ್ಬೋದು. ಕ್ರಿಕೆಟಿಂದ ಒಂದು ಬ್ಯಾಟಿಂಗ್ ಮಾಡ್ತಾರೆ, ಬ್ಯಾಟ್ ಇರುತ್ತೆ, ಬಾಲ್ ಬಂದು ಅದಕ್ಕೆ ಮೇಲೆ ಬೀಳುತ್ತೆ, ಅದು ಕೊಲಿಜನ್ ಆಗುತ್ತೆ. ಗೊತ್ತಾಯ್ತಾ? ಅದು ಕೊಲಿಜನಿಗೆ ತುಂಬ ಎಕ್ಸಾಂಪಲ್ಗಳಿದ್ದಾವೆ ಅದಕ್ಕೆ. ಗೊತ್ತಾಯ್ತಾ? ಆಯಿತು. ಕೊಲಿಜನ್ ಒಂದು ಉದಾಹರಣೆಗೆ ಒಂದು ಕಾರ್ ಇರುತ್ತೆ, ಇನ್ನೊಂದು ಲಾರಿ ಇರುತ್ತೆ, ಬಂದು ಡಿಕ್ಕಿ ಹೊಡೆಯುತ್ತೆ, ಬೇರೆ ಬೇರೆ ಆಬ್ಜೆಕ್ಟ್, ಅದು ಕೊಲಿಜನ್ನೇ. ಗೊತ್ತಾಯ್ತಾ? ಒಂದು ಟ್ರೈನು ಇನ್ಯಾವುದೋ ಒಂದು ವೆಹಿಕಲ್ ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಟಿರ್ತಾರೆ, ಯಾವುದೋ ಒಂದು ಬೈಕನ್ನು ಗುದ್ಕೊಂಡು ಹೋಗುತ್ತೆ, ಅದು ಸಹ ಕೊಲಿಜನ್. ಗೊತ್ತಾಯ್ತಾ? ಹಂಗಾಗಿ ಕೊಲಿಜನ್. ಈ ಕೊಲಿಜನಲ್ಲಿ ಎರಡು ಥರ, ಎಲಾಸ್ಟಿಕ್ ಕೊಲಿಜನ್, ಇನ್ಎಲಾಸ್ಟಿಕ್ ಕೊಲಿಜನ್. ಎಲಾಸ್ಟಿಕ್ ಕೊಲಿಜನ್ ಅಂದರೆ ಎರಡು ರಬ್ಬರ್ ಬಾಲು ಫುಲ್ಲು ಎಲಾಸ್ಟಿಕ್ ಆಗಿರೋಂಥ ರಬ್ಬರ್ ಬಾಲ್ ಎಕ್ಸಾಂಪಲ್. ಗೊತ್ತಾಯ್ತಾ? ರಬ್ಬರ್ ಬಾಲ್ ಹೊಡೆದ್ರೆ ಹಿಂಗೆ ಮತ್ತೆ ಪುಡಿಯತ್ತೆ, ಅದು. ಇನ್ನೊಂದು ಅಂತಂದರೆ ಪುಟಿದೇ ಇರೋವಂಥದ್ದು ಇದು ಎಲಾಸ್ಟಿಕ್ ಕೊಲಿಜನ್. ಒಂದು ಮಣ್ಣಿನ ಮುದ್ದೆನ ತೆಗೆದು ಹಿಂಗೆ ಗೋಡೆ ಮೇಲೆ ಹಿಂಗೆ ಹೊಡಿತೀವಿ ಅದು ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ, ಅದು ಇನ್ಎಲಾಸ್ಟಿಕ್ ಕೊಲಿಜನ್. ಗೊತ್ತಾಯ್ತಾ? ಎಲಾಸ್ಟಿಕ್ ಕೊಲಿಜನ್ನು, ಇನ್ಎಲಾಸ್ಟಿಕ್ ಕೊಲಿಜನ್. ಎಲಾಸ್ಟಿಕ್ ಕೊಲಿಜನ್ ಅಂದರೆ ಕೊಲಿಜನ್ ಏನಾಗುತ್ತೆ ಅಂದರೆ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಆಗಲ್ಲ. ನೋಡಿ, ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಗ್ತದೆ, ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಗ್ತಿರುತ್ತೆ, ಎರಡು ಕೈನೆಟಿಕ್ ಎನರ್ಜಿ ಇದೆ, ಎರಡು ಬಂದು ಡಿಕ್ಕಿ ಹೊಡೆಯುತ್ತೆ ಮತ್ತು ವಾಪಸ್ ಹಿಂಗೆ ಹೋಗುತ್ತೆ, ಕೈನೆಟಿಕ್ ಎನರ್ಜಿ ಲಾಸ್ ಆಗಲ್ಲ. ಈ ಇನ್ಎಲಾಸ್ಟಿಕ್ ಕೊಲಿಜನ್ ಇರುತ್ತೆ, ಅದೇನಂತಂದರೆ ಒಂದು ಮಣ್ಣಿನ ಮುದ್ದೆ ತೆಗೆದು ಹಿಂಗೆ ಗೋಡೆ ಹೊಡಿತೀವಿ, ಅದೇನು ವಾಪಸ್ ಬರೋಲ್ಲ, ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ, ಅದು ಇನ್ಎಲಾಸ್ಟಿಕ್ ಕೊಲಿಜನ್. ಎಲಾಸ್ಟಿಕ್ ಕೊಲಿಜನ್ ಅಂದರೆ ಅದೇ ಒಂದು ರಬ್ಬರ್ ಬಾಲನ್ನು ತೆಗೆದು ಹಿಂಗೆ ಗೋಡೆ ಹೊಡೆದ್ರೆ ಮತ್ತು ವಾಪಸ್ ಬರುತ್ತೆ, ಅದು ಎಲಾಸ್ಟಿಕ್ ಕೊಲಿಜನ್. ಎಲಾಸ್ಟಿಕ್ ಕೊಲಿಜನ್ ಅಂದರೆ ಕೈನೆಟಿಕ್ ಎನರ್ಜಿ ಲಾಸ್ ಆಗಲ್ಲ. ಇದರಲ್ಲಿ ಈ ಇನ್ಎಲಾಸ್ಟಿಕ್ ಕೊಲಿಜನಲ್ಲಿ ಕೈನೆಟಿಕ್ ಎನರ್ಜಿ ಲಾಸ್ ಆಗುತ್ತೆ. ಗೊತ್ತಾಯ್ತಾ? ಅದು ಇದಕ್ಕೆ ಇನ್ಎಲಾಸ್ಟಿಕ್ ಕೊಲಿಜನ್. ಈ ಇನ್ಎಲಾಸ್ಟಿಕ್ ಕೊಲಿಜನ್ ಅಂದರೆ ಏನಾದರೆ ಕೊಲಿಜನ್ ಬಿಟ್ವೀನ್ ದ ಟು ಆಟೋಮೊಬೈಲ್ಸ್. ಅಂದರೆ ಎರಡು ಆಟೋಮೊಬೈಲ್ಸ್ ಒಂದಕ್ಕೊಂದಕ್ಕೆ ಡಿಕ್ಕಿ ಬಂದು ಹಿಂಗೆ ಹೊಡಿತಾರೆ, ಅದು ಇನ್ಎಲಾಸ್ಟಿಕ್ ಕೊಲಿಜನ್. ಕೊಲಿಜನ್ ಆಫ್ ಲಂಪ್ ಆಫ್ ಕ್ಲೇ ಆನ್ ದ ವಾಲ್ ಮೇಲೆ ಒಂದು ಲಂಪ್ ಆಫ್ ಕ್ಲೇ, ಒಂದು ಮಣ್ಣಿನ ಮುದ್ದೆನ ಹೊಡಿತೀವಿ, ಅದು. ಗೊತ್ತಾಯ್ತಾ? ಅದು ಈ ಎಲಾಸ್ಟಿಕ್ ಕೊಲಿಜನ್ ಅಂದರೆ ಕೊಲಿಜನ್ ಬಿಟ್ವೀನ್ ದ ಆಟಮ್ಸ್ ಇನ್ ಎ ಗ್ಯಾಸ್ನಲ್ಲಿ ಒಂದು ಗ್ಯಾಸ್ ಚೇಂಬರ್ ಒಳಗೆ ಆಟಮ್ಸ್ಗಳು ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡಿತಿರ್ತವೆ, ಅದು ಪರ್ಫೆಕ್ಟ್ಲಿ ಕೊಲಿಜನ್. ಕೆಮಿಸ್ಟ್ರಿನಲ್ಲೆಲ್ಲ ಓದಿರ್ಬೋದು ನಿಮಗೆ, ಪರ್ಫೆಕ್ಟ್ಲಿ ಬಿಹೇವಿಯರ್ ಆಫ್ ಗ್ಯಾಸಸ್ಸಲ್ಲಿ ಬರುತ್ತೆ. ಅದು ಕೊಲಿಜನ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಇರ್ತವೆ, ಅದು ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡಿತಿರ್ತವೆ, ಅದು ಕೊಲಿಜನ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್. ಅದಕ್ಕೆ. ಗೊತ್ತಾಯ್ತಾ? ಅದಕ್ಕೆ ಈಗ ಏನಂದರೆ ಕೊಲಿಜನ್ ಅಂದರೆ ಏನೋ ಅದ್ರ ಬಗ್ಗೆ ಈಗ ಕ್ಲೀನಾಗಿ ಡೀಟೇಲ್ಸ್ ತಗೊಳ್ಳೋಣ. ವಾಟ್ ಯು ಮೀನ್ ಬೈ ಕೊಲಿಜನ್? ಮೆನ್ಷನ್ ಇಟ್ಸ್ ಟೈಪ್ಸ್. ಯಾವ್ದಾದ್ರು ಟೈಪ್ಸ್ ಅಂತ ಅರ್ಥ. ಕೊಲಿಜನ್ ಈಸ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಟೂ ಬಾಡೀಸ್ ಫಾರ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ನೋಡಿ, ಕೊಲಿಜನ್ ಈಸ್ ದ ಇಂಟರಾಕ್ಷನ್ ಆಫ್
ಇಂಟರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್ ಫಾರ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಶಾರ್ಟ್ ಇಂಟರ್ವಲ್ ಟೈಮ್ನಲ್ಲಿ ಎರಡು ಇಂಟರಾಕ್ಷನ್, ಒಂದಕ್ಕೊಂದಕ್ಕೆ ಇಂಟರಾಕ್ಷನ್, ಡಿಕ್ಕಿ ಹೊಡೆಯೋದು, ಅದಕ್ಕೆ ನಾವು ಕೊಲಿಜನ್ ಅಂತ ಕರೀತೀವಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಕೊಲಿಜನ್ಸ್, ಎಲಾಸ್ಟಿಕ್ ಕೊಲಿಜನ್, ಇನ್ಎಲಾಸ್ಟಿಕ್ ಕೊಲಿಜನ್. ಎಲಾಸ್ಟಿಕ್ ಕೊಲಿಜನ್ ಅಂದರೆ ಹೇಳ್ತಾರೆ, ಎ ಕೊಲಿಜನ್ ಈಸ್ ಸೆಡ್ ಟು ಬಿ ಎಲಾಸ್ಟಿಕ್ ಇಫ್ ದೇರ್ ಈಸ್ ನೋ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಎ ಕೊಲಿಜನ್ ಈಸ್ ಸೆಡ್ ಟು ಬಿ ಎಲಾಸ್ಟಿಕ್ ಇಫ್ ದೇರ್ ಈಸ್ ನೋ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಲಾಸ್ ಆಗಲ್ಲ. ಒಂದು. ಇನ್ನೊಂದು ಡೆಫಿನೇಷನ್, ಇಟ್ ಈಸ್ ದ ಕೊಲಿಜನ್ ಇನ್ ವಿಚ್ ಬೋತ್ ಮೂಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆರ್ ಕನ್ಸರ್ವ್ಡ್. ನೋಡಿ, ಅದರಲ್ಲಿ ಮೂಮೆಂಟಮ್, ಮಾಸ್ ಇಂಟು ವೆಲಾಸಿಟಿ, ಇದರಲ್ಲಿ ಮಾಸ್ ಇಂಟು ವೆಲಾಸಿಟಿ ಎರಡು ಸತ ಒಂದಕ್ಕೊಂದಕ್ಕೂ ಅದು ಸೇಮ್ ಇರುತ್ತೆ, ಅದು ಲಾಸ್ ಆಗಲ್ಲ. ಕನ್ಸರ್ವ್ಡ್ ಅಂದರೆ ಅದು ಹಾಗೆ ಅದು ಕಾಪಾಡ್ಕೊಳುತ್ತೆ, ಅದಕ್ಕೆಲ್ಲ ಲಾಸ್ ಆಗಲ್ಲ. ಅದಕ್ಕೆ ನಾವು ಕನ್ಸರ್ವ್ಡ್ ಅಂತ ಕೇಳ್ತೀವಿ, ಆಯಿತಾ. ಎ ಕೊಲಿಜನ್ ಈಸ್ ಸೆಡ್ ಟು ಬಿ ಎಲಾಸ್ಟಿಕ್ ಇಫ್ ದೇರ್ ಈಸ್ ನೋ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಇಟ್ ಈಸ್ ದ ಕೊಲಿಜನ್ ಇನ್ ವಿಚ್ ಬೋತ್ ಮೂಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆರ್ ಕನ್ಸರ್ವ್ಡ್. ಇದರಲ್ಲಿ ಒಂದು ಡೆಫಿನೇಷನ್ ಬರೆದ್ರೆ ಸಾಕು, ವಾಟ್ ಈಸ್ ಕೊಲಿಜನ್. ಇದಕ್ಕೆ ನಿಮಗೆ ಯಾವುದು ಈಸಿನೋ ಅದು ಬರೀರಿ, ಎರಡೂ ಈಸಿನೇ ಇದೆ. ಹೀಗೆ ನೆಕ್ಸ್ಟ್ ಎಕ್ಸಾಂಪಲ್ ಏನಂದರೆ, ಕೊಲಿಜನ್ ಬಿಟ್ವೀನ್ ಆಟಮ್ಸ್ ಇನ್ ಎ ಗ್ಯಾಸ್. ಎರಡನೇದು ಕೊಲಿಜನ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಗ್ಯಾಸಸ್, ಅದು ಕೊಲಿಜನ್. ಗೊತ್ತಾಯ್ತಾ? ಅದಕ್ಕೆ ಈಗ ಕೊಲಿಜನ್ ಅಂದರೆ ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡೋದು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಂಗೆ ರೋಡಲ್ಲಿ ಹೋಗ್ತಾ ಇರ್ತಾರೆ, ಬಂದು ಡಿಕ್ಕಿ ಹೊಡಿತಾರೆ, ಅದು ಕೊಲಿಜನ್. ಕೊಲಿದ ತಕ್ಷಣ ಅವ್ನು ಕೈನೆಟಿಕ್ ಎನರ್ಜಿ ಅಷ್ಟು ಅವ್ನು ಹೊಡಿದ ತಕ್ಷಣ ವಾಪಸ್ ಅಷ್ಟೇ ಫೋರ್ಸಾಗಿ ಹಿಂದ್ಗಡೆ ಬರೋಲ್ಲ, ಒಂದಿಷ್ಟು ವೇಸ್ಟ್ ಆಗ್ತಿರುತ್ತೆ. ಅದಕ್ಕೆ ಇನ್ಎಲಾಸ್ಟಿಕ್ ಕೊಲಿಜನು. ವೇಸ್ಟ್ ಆಯಿತು, ಆ ವೇಗನ ಪರ್ಫೆಕ್ಟಾಗಿ ಹಿಂಗೆ ವಾಪಸ್ ಬಂದರೆ ಅದು ಎಲಾಸ್ಟಿಕ್ ಕೊಲಿಜನ್ ಅಂತ. ಗೊತ್ತಾಯ್ತಾ? ಲಾಸ್ಟಿಗೆ ವಾಟ್ ಈಸ್ ಇನ್ಎಲಾಸ್ಟಿಕ್ ಕೊಲಿಜನ್? ಗಿವ್ ಎಕ್ಸಾಂಪಲ್. ಅಂದರೆ ಇಟ್ ಈಸ್ ದ ಕೊಲಿಜನ್ ಇನ್ ವಿಚ್ ಆಲ್ ದ ಮೂಮೆಂಟಮ್ ಈಸ್ ಕನ್ಸರ್ವ್ಡ್ ಆ್ಯಂಡ್ ದೇರ್ ಈಸ್ ನೋ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ನೋಡಿ, ವಾಟ್ ಈಸ್ ಇನ್ಎಲಾಸ್ಟಿಕ್ ಕೊಲಿಜನ್ ಅಂದರೆ ಏನು? ಇಟ್ ಈಸ್ ದ ಕೊಲಿಜನ್ ಇನ್ ವಿಚ್ ಓನ್ಲಿ ಮೂಮೆಂಟಮ್ ಈಸ್ ಕನ್ಸರ್ವ್ಡ್, ಮೂಮೆಂಟಮ್ ಮಾತ್ರ ಕನ್ಸರ್ವ್ ಆಗಿರುತ್ತೆ, ಆ್ಯಂಡ್ ದೆರ್ ಈಸ್ ದ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಲಾಸ್ ಆಗ್ತಿರುತ್ತೆ. ಗೊತ್ತಾಯ್ತು? ಅದು ಕೊಲಿಜನ್ ಬಿಟ್ವೀನ್ ಟೂ ಆಟೋಮೊಬೈಲ್ಸ್. ಎಕ್ಸಾಂಪಲ್, ಕೊಲಿಜನ್ ಆಫ್ ಲಂಪ್ ಆಫ್ ಕ್ಲೇ ಆನ್ ದ ವಾಲ್ ಮೇಲೆ ಲಂಪ್ ಆಫ್ ಕ್ಲೇ. ಅದು ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಫೈನಲ್ ಇದು ಗೊತ್ತಾಯ್ತಾ? ಎಲಾಸ್ಟಿಕ್ ಕೊಲಿಜನ್. ಈ ಕೊಲಿಜನ್ನಲ್ಲೇ ಒಂದು ಡಿರೈವೇಷನ್ ಇದೆ, ದೊಡ್ಡ ಡಿರೈವೇಷನ್, ಇಲ್ಲಿಂದ ಇಲ್ಲಿವರೆಗೆ. ಗೊತ್ತಾಯ್ತಾ? ಎಕ್ಸಾಮ್ನಲ್ಲಿ ಕೊಡೋದಂಥ ಚಾನ್ಸಸ್ಸು ಇದರಲ್ಲಿರುತ್ತೆ. 5 ಮಾರ್ಕ್ಸಿಗೆ ಕೇಳ್ತಾರೆ, ಹಾಗಾಗಿ ಇದನ್ನು ಬೇಕಾದ್ರೆ ಬರಿಬೋದು, ಈಸಿ ಇದೆ, ಕ್ಲೀನಾಗಿ ಬರಿಬೇಕು ಇದನ್ನು. ಗೊತ್ತಾಯ್ತಾ? ಎಲ್ಲ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಫೈನಲ್ ವೆಲಾಸಿಟೀಸ್ ಫಾರ್ ಪಾರ್ಟಿಕಲ್ಸ್ ಅಂಡರ್ ಗೋಯಿಂಗ್ ಎಲಾಸ್ಟಿಸಿಟಿ. ಈ ಎಲಾಸ್ಟಿಸಿಟಿನಲ್ಲಿ ಫೈನಲ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಎಲಾಸ್ಟಿಕಲಿ ಕೊಲಿಜನ್ ಆಗಿರುತ್ತೆ. ಅದನ್ನು ನಾವು ಡಿರೈವ್ ಎನ್ ಎಕ್ಸ್ಪ್ರೆಷನ್ ಮಾಡಬೇಕು. ಎಕ್ಸ್ಪ್ರೆಷನ್ ಅಂದರೆ V1 = m1 - m2 / m1 + m2 ಇಂಟು u1 + 2m12 / m1 + m2 ಇಂಟು u2. ಇದನ್ನು ಡಿರೈವೇಷನ್ ಮಾಡಬೇಕು. ಗೊತ್ತಾಯ್ತಾ? ಅದಕ್ಕೆ ದೊಡ್ಡ ಡಿರೈವೇಷನ್ ಕ್ಲೀನಾಗಿ ನೋಡ್ಕೊಂಡ್ರೆ ಹೇಗೆ. ಫಸ್ಟಿಗೆ m1 ಅಂದರೆ ಏನು, u1 ಅಂದರೆ m2 u2, ಆಮೇಲೆ v1 v2 ಅಷ್ಟನ್ನು ನಾವು ಎಕ್ಸ್ಪ್ರೆಷನ್ ಮಾಡಿಡಬೇಕು. ಒಂದೊಂದು ಅಂದರೆ ಏನಂದರೆ m1 ಅಂದರೆ ಮಾಸ್ ಆಫ್ ದ ಬಾಡಿ 1 a, u1 ಅಂದರೆ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬಾಡಿ a, m2 ಅಂದರೆ ಮಾಸ್ ಆಫ್ ದ ಬಾಡಿ b, u2 ಅಂದರೆ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬಾಡಿ b. ನೋಡಿರಿ, ಇಲ್ಲೊಂದು 2 ಬಾಡೀಸ್ ಇರುತ್ತೆ, ಎರಡು ಒಂದಕ್ಕೊಂದು ಕೊಲೈಡ್ ಆಗುತ್ತೆ. ಬಿಫೋರ್ ಕೊಲಿಜನ್ a ಮತ್ತು b ಇರುತ್ತೆ. ಈ a ಅನ್ನೋದು ಮಾಸು m1, ಇದ್ರದ್ದು ಇನಿಷಿಯಲ್ ವೆಲಾಸಿಟಿ u1, b ಅನ್ನೋದು ಮಾಸು m2, ಇದ್ರದ್ದು ಇನಿಷಿಯಲ್ ವೆಲಾಸಿಟಿ u2. ಎರಡು ಕೊಲೈಡ್ ಆಗುತ್ತೆ. ಆಫ್ಟರ್ ಕೊಲಿಜನ್ ಆದಮೇಲೆ ಎರಡು ಸೇಮ್ ಒಂದೇ ಡೈರೆಕ್ಷನ್ ಮೂವ್ ಆಗ್ತಿರುತ್ತೆ. ಅಂದರೆ ಏನು, v1 ಅಂದರೆ ಫೈನಲ್ ವೆಲಾಸಿಟಿ ಆಫ್ ದ ಬಾಡಿ a, v2 ಅಂದರೆ ಫೈನಲ್ ವೆಲಾಸಿಟಿ ಆಫ್ ದ ಬಾಡಿ v2. m1 ಮಾಸ್ ಮಾತ್ರ ಸೇಮ್ ಹಾಗೆ ಇರುತ್ತೆ. ರೈಟ್? ಅದನ್ನೇ ಎಕ್ಸ್ಪ್ರೆಷನ್ ಬರೆದಿರೋದು. m1 = ಮಾಸ್ ಆಫ್ ದ ಬಾಡಿ a, u1 = ಇನಿಷಿಯಲ್ ವೆಲಾಸಿಟಿ ಆಫ್ ದ ಬಾಡಿ a, m2 = ಮಾಸ್ ಆಫ್ ಬಾಡಿ b, u2 = ಇನಿಷಿಯಲ್ ವೆಲಾಸಿಟಿ ಆಫ್ ಬಾಡಿ b. ಆಫ್ಟರ್ ಕೊಲಿಜನ್ v1 = ಫೈನಲ್ ವೆಲಾಸಿಟಿ ಆಫ್ ಬಾಡಿ a, v2 = ಫೈನಲ್ ವೆಲಾಸಿಟಿ ಆಫ್ ಬಾಡಿ b. ಗೊತ್ತಾಯ್ತಾ? ಆಮೇಲೆ ಮೂಮೆಂಟಮ್ ಈಸ್ ಕನ್ಸರ್ವ್ಡ್. ಆಫ್ಟರ್ ದ ಕೊಲಿಜನ್ ಏನಾಗುತ್ತೆ, ಮೂಮೆಂಟಮ್ ಕನ್ಸರ್ವ್ಡ್ ಆಗಿರುತ್ತೆ, ಅದೇನು ರಕ್ಷಣೆ ಇರುತ್ತೆ, ಅದರಲ್ಲಿ ಅದೇನು ಲಾಸ್ ಆಗಲ್ಲ. ಬಿಫೋರ್ ಕೊಲಿಜನ್ನು, ಆಫ್ಟರ್ ಕೊಲಿಜನ್, ಎರಡು ಡಯಾಗ್ರಾಮ್ ಕ್ಲೀನಾಗಿ ಬರೀರಿ. ನೆಕ್ಸ್ಟ್ ಒಂದು ಮೂಮೆಂಟಮ್ ಇರ್ತೈತಲ್ಲ ಫಾರ್ಮುಲಾ, m1 u1 + m2 u2 = m1 v1 + m2 v2. ವಿ ನೋ ದಟ್. ಗೊತ್ತಾಯ್ತಾ? ಇದಕ್ಕೆ ಒಂದು ವೀಕೇಶನ್. ಈ ಮೂಮೆಂಟಮ್ ಈಸ್ ಕನ್ಸರ್ವ್ಡ್ ಆದಮೇಲೆ ಇದನ್ನು ಬರೀರಿ. ಹಾಗಾದರೆ ಮೂಮೆಂಟಮ್ ಫಾರ್ಮುಲಾ. ನೆಕ್ಸ್ಟ್
ಏನು ಮಾಡ್ತೀನಿ, ಎಮ್ ಒನ್ ವಿ ಒನ್ ಇದೆಲ್ಲ ತೆಗೆದು ಈ ಕಡೆ ಹಾಕ್ತೀನಿ, ಯಾಕಂದರೆ ಎಮ್ ಒನ್ ಕಾಮನ್ ತೆಗಿಬೇಕು ಅದಕ್ಕೆ. ಇದನ್ನು ತೆಗೆದು ಈಸ್ ಈಕ್ವಲ್ ಟು ಈ ಕಡೆ ಹಾಕ್ತೀವಿ. ಇದನ್ನು ತೆಗೆದು ಈ ಕಡೆ ಹಾಕಿದಾಗ ಮೈನಸ್ ಎಮ್ ಟು ವಿ ಟು ಆಗುತ್ತೆ. ಇದು ಎಮ್ ಒನ್ ವಿ ಒನ್ ಅನ್ನು ಈ ಕಡೆ ಹಾಕಿದಾಗ ಎಮ್ ಒನ್ ವಿ ಒನ್ ಆಗುತ್ತೆ. ಅದೇ ಎಮ್ ಒನ್ ಕಾಮನ್ ತೆಗಿತೀವಿ. ನೆಕ್ಸ್ಟ್ ಎಮ್ ಒನ್ ವಿ ಒನ್ ಮೈನಸ್ ಎಮ್ ಟು ಎಮ್ ಒನ್ ವಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ವಿ ಟು ಮೈನಸ್ ಎಮ್ ಟು ಯು ಟು ಅದಾಯ್ತು. ನೆಕ್ಸ್ಟ್ ಎಮ್ ಒನ್ನನ್ನು ಕಾಮನ್ ತೆಗಿತೀವಿ. ಎಮ್ ಯು ಒನ್ ಮೈನಸ್ ಯು ಟು ನೋಡಿ, ಎಮ್ ಒನ್ ಇಲ್ಲೊಂದು ಎರಡು ಕಾಮನ್ ತೆಗೆದು ಯು ಒನ್ ಬರುತ್ತೆ ಮೈನಸ್ ವಿ ಒನ್ ಬರುತ್ತೆ. ಅದೇ ರೀತಿ ಎಮ್ ಟು ಇಲ್ಲಿ ಕಾಮನ್ ತೆಗಿತೀವಿ, ಎಮ್ ಟು ಇಂಟು ವಿ ಟು ಮೈನಸ್ ಯು ಟು ಬರುತ್ತೆ. ಇದು ಈಕ್ವೇಷನ್ 2, ಇದು ಒಂದು, ಇದು ಈಕ್ವೇಷನ್ 2 ಅದಾಯ್ತು. ಅದೇ ರೀತಿ ಮೂಮೆಂಟಮ್ ಆಯಿತು. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಇಸ್ ಆಲ್ಸೋ ಕನ್ಸರ್ವ್ಡ್. ಇದ್ರ ಕೈನೆಟಿಕ್ ಎನರ್ಜಿ, ಇದ್ರ ಕೈನೆಟಿಕ್ ಎನರ್ಜಿ ಎರಡನ್ನು ಪ್ಲಸ್ ಮಾಡಬೇಕು. ಆಮೇಲೆ ಈಸ್ ಈಕ್ವಲ್ ಟು ಬರೀಬೇಕು. ಇದ್ರ ಕೈನೆಟಿಕ್ ಎನರ್ಜಿ, ಇದ್ರ ಕೈನೆಟಿಕ್ ಎನರ್ಜಿ ಬರೀಬೇಕು. ಇದ್ರ ಕೈನೆಟಿಕ್ ಏನಂದರೆ ಹಾಫ್ ಎಮ್ ವಿ ಸ್ಕ್ವೇರ್. ಇದ್ರ ಕೈನೆಟಿಕ್ ಎನರ್ಜಿ ಹಾಫ್ ಎಮ್ ವಿ ಸ್ಕ್ವೇರ್, ಹಾಫ್ ಇಂಟು ಎಮ್ ಒನ್ ಯು ಒನ್ ಸ್ಕ್ವೇರ್, ಹಾಫ್ ಎಮ್ ಒನ್ ಯು ಒನ್ ಸ್ಕ್ವೇರ್ ಪ್ಲಸ್ ಇದ್ರ ಕೈನೆಟಿಕ್ ಎನರ್ಜಿ ಹಾಫ್ ಎಮ್ ಟು ವಿ ಮಾಸ್ ಇಂಟು ವೆಲಾಸಿಟಿ, ಹಾಫ್ ಇಂಟು ಮಾಸ್ ಇಂಟು ವೆಲಾಸಿಟಿ. ಹಾಫ್ ಅಂದರೆ ಏನು, ಹಾಫು ಎಮ್ ಟು ಯು ಟು ಸ್ಕ್ವೇರ್ ಬರೀ ಈಸ್ ಈಕ್ವಲ್ ಟು ಆಫ್ಟರ್ ಕೊಲಿಜನ್ ಇದು ಹಾಫ್ ಎಮ್ ಒನ್ ವಿ ಒನ್ ಸ್ಕ್ವೇರ್ ಪ್ಲಸ್ ಹಾಫ್ ಎಮ್ ಟು ವಿ ಟು ಸ್ಕ್ವೇರ್. ಗೊತ್ತಾಯ್ತಾ? ಇದರದ್ದು ಬಿಫೋರ್ ಕೊಲಿಜನಿಂದ ಕೈನೆಟಿಕ್ ಎನರ್ಜಿ ಆ್ಯಡ್ ಮಾಡಿದ್ದೀವಿ. ಆಫ್ಟರ್ ಕೊಲಿಜನಿಗೆ ಇದು ಆಫ್ಟರ್ ಕೊಲಿಜನಿಂದು ಕೈನೆಟಿಕ್ ಎನರ್ಜಿಯನ್ನು ಆ್ಯಡ್ ಮಾಡಿದ್ದೀವಿ. ಗೊತ್ತಾಯ್ತಾ? ಇದಂಗೆ ಬಂದು ಗೊತ್ತಾಯ್ತಲ್ಲ, ಹಾಫ್ ಎಮ್ ವಿ ಸ್ಕ್ವೇರ್ ಕೈನೆಟಿಕ್ ಎನರ್ಜಿದು. ಇದ್ರ ಕೈನೆಟಿಕ್ ಎನರ್ಜಿ ಇಲ್ಲಿ ಬರದೆ, ಇದ್ರದ್ದು ಕೈನೆಟಿಕ್ ಎನರ್ಜಿ ಇಲ್ಲಿ ಬರದೆ, ಆಮೇಲೆ ಈಸ್ ಈಕ್ವಲ್ ಟು ಬರದೆ, ಆಮೇಲೆ ಇದ್ರದ್ದು ಕೈನೆಟಿಕ್ ಎನರ್ಜಿ ಇಲ್ಲಿ ಬರದೆ, ಇದ್ರ ಕೈನೆಟಿಕ್ ಎನರ್ಜಿ ಇಲ್ಲಿ ಬರದೆ. ನೆಕ್ಸ್ಟ್ ನೋಡಿ, ಎಲ್ಲ ಕಡೆ ಇದೆ 2 ಇದೆ. ಈಗ 2 ಇಂದ ಇದನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ಈ ಟು ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಕ್ಯಾನ್ಸಲ್ ಆಗುತ್ತೆ. ಗೊತ್ತಾಯ್ತಾ? ಆಗ ಮಲ್ಟಿಪ್ಲೈಯಿಂಗ್ ಬೈ 2 ಮಾಡಿದ್ರೆ ಇಲ್ಲಿಂದ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ, ಇದು ಉಳಿಯುತ್ತೆ. ಅದೇ ಬರ್ತೀನಿ. ಇದಷ್ಟು 2ನ ಇಲ್ಲೂ ಮಲ್ಟಿಪ್ಲೈ ಮಾಡಿದ್ರೆ 2 ಇಂದ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡನ್ನು ಮಲ್ಟಿಪ್ಲೈ ಮಾಡ್ತಾ ಇದೆ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಎಮ್ ಟು ವಿ ಟು ಸ್ಕ್ವೇರ್ ಬರುತ್ತೆ ಈಸ್ ಈಕ್ವಲ್ ಟು ಎಮ್ ಒನ್ ವಿ ಒನ್ ಸ್ಕ್ವೇರ್ ಹಾಗೆ ಬರುತ್ತೆ, ಎಮ್ ಟು ವಿ ಟು ಸ್ಕ್ವೇರ್ ಹೀಗೆ ಬರುತ್ತೆ. ಇವೆಲ್ಲ ಹೊಸತ ಮಲ್ಟಿಪ್ಲೈ ಮಾಡೋದ್ರಿಂದ 2 ಕ್ಯಾನ್ಸಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಎಮ್ ಒನ್ ವಿ ಒನ್ ಸ್ಕ್ವೇರ್, ನಮಗಿಲ್ಲಿ ಎಮ್ ಒನ್ ವಿ ಒನ್ ಯು ಒನ್ ಇದೆ, ಎಮ್ ಒನ್ ವಿ ಒನ್ ಇದೆ. ಫಸ್ಟಿಗೆ ಎಮ್ ಒನ್ ಯು ಒನ್ ಸ್ಕ್ವೇರ್ ಇದೆ. ಇದನ್ನು ನಾವೇನು ಮಾಡ್ತೀವಿ, ಇದಕ್ಕೆ ಎಮ್ ಟು ವಿ ಟು ಸ್ಕ್ವೇರ್ ಇದೆ, ಎಮ್ ಒನ್ ವಿ ಒನ್ ಸ್ಕ್ವೇರ್, ಎಮ್ ಒನ್ ವಿ ಒನ್ ಸ್ಕ್ವೇರು ಇಲ್ಲಿ ಯು ಒನ್ ಇದೆ, ಇಲ್ಲಿ ವಿ ಒನ್ ಇದೆ. ಇದನ್ನು ತೆಗೆದು ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ, ಇದನ್ನು ತೆಗೆದು ಈ ಕಡೆ ಹಾಕ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಅವಾಗ ಹೇಳ್ತಾರೆ ಎಮ್ ಒನ್ ಯು ಒನ್ ಸ್ಕ್ವೇರ್ ಹಾಗೆ ಇಟ್ಕೊಂಡಿದ್ದೀವಿ. ಈ ಎಮ್ ಒನ್ ವಿ ಒನ್ ಸ್ಕ್ವೇರ್ ತೆಗೆದು ಈ ಕಡೆ ಹಾಕ್ತೀವಿ. ಅವಾಗ ಈ ಮೈನಸ್ ಎಮ್ ಒನ್ ವಿ ಒನ್ ಸ್ಕ್ವೇರ್ ಆಯಿತು ಈಸ್ ಈಕ್ವಲ್ ಟು. ಅದೇ ರೀತಿ ಎಮ್ ಟು ವಿ ಟು ಸ್ಕ್ವೇರ್ ಇದಿದೆ, ಇದು ಈ ಎಮ್ ಟು ಯು ಟು ಸ್ಕ್ವೇರ್ ಅಂತ ತೆಗೆದು ಈ ಕಡೆ ಹಾಕ್ತೀವಿ, ಮೈನಸ್ ಎಮ್ ಟು ವಿ ಟು ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಇಲ್ಲಿಂದ ಎಮ್ ಒನ್ ಕಾಮನ್ ಇದೆ, ತೆಗಿತೀವಿ. ವಿ ಒನ್ ಸ್ಕ್ವೇರ್ ಮೈನಸ್ ಯು ಒನ್ ಸ್ಕ್ವೇರ್ ಮೈನಸ್ ವಿ ಒನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಷ್ಟು ಎಮ್ ಟು ಕಾಮನ್ ತೆಗಿತೀವಿ, ವಿ ಟು ಸ್ಕ್ವೇರ್ ಮೈನಸ್ ಯು ಟು ಸ್ಕ್ವೇರ್ ಈಕ್ವೇಷನ್ 2. ಆಯಿತಾ? ನೆಕ್ಸ್ಟ್ ಈಗ ಈಕ್ವೇಷನ್ 3 ಡಿವೈಡೆಡ್ ಬೈ 2. ಫಸ್ಟಿಗೆ ಈಕ್ವೇಷನ್ 3 ಬರ್ಕೊಂಡಿದ್ದೀವಿ ಇಲ್ಲಿ, ಇದಕ್ಕೆ ಡಿವೈಡೆಡ್ ಬೈ ಈಕ್ವೇಷನ್ 2. ಈಕ್ವೇಷನ್ 3 ನೋಡಿರಿ, ಎಮ್ ಒನ್ ಯು ಒನ್ ಸ್ಕ್ವೇರ್ ಈಗ ಈಕ್ವೇಷನ್ 2 ಇದು ಕೆಳಗಡೆ 3, ಇದು ಈಕ್ವೇಷನ್ 2. ಗೊತ್ತಾಯ್ತಾ? ಇದಕ್ಕೆ ಈಕ್ವೇಷನ್ 2 ಡಿವೈಡೆಡ್ ಬೈ ಈಕ್ವೇಷನ್ 3 ಅದು ಈಕ್ವೇಷನ್ 2 ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಅದು ಈಕ್ವೇಷನ್ 3 ಬರ್ಕೊಂಡಿದ್ದೀವಿ. ಆಯಿತಾ? ಈಕ್ವೇಷನ್ 2 ನೋಡಿ, ಇದು ಈಕ್ವೇಷನ್ 2 ಬರ್ಕೊಂಡಿದ್ದೀನಿ. ಇಲ್ಲಿದೆಯಲ್ಲ ಈಕ್ವೇಷನ್ ಎಮ್ ಒನ್ ಇಂಟು ಯು ಒನ್ ಮೈನಸ್ ವಿ ಒನ್, ಎಮ್ ಒನ್ ಇಂಟು ಯು ಒನ್ ಮೈನಸ್ ವಿ ಒನ್. ಗೊತ್ತಾಯ್ತಾ? ಇದು ಈಕ್ವೇಷನ್ 3, ಇದು ಈಕ್ವೇಷನ್ 2. ಗೊತ್ತಾಯ್ತು? ಈಕ್ವೇಷನ್ 2 ಡಿವೈಡೆಡ್ ಬೈ ಈಕ್ವೇಷನ್ 3 ಬರ್ಕೊಂಡಿದೆ. ಬರ್ಕೊಂಡಾಗ ಏನಾಗುತ್ತೆ ಅಂದರೆ ಈಕ್ವೇಷನ್ 2 ಅಂದರೆ ಏನು, ಎಮ್ ಒನ್ ಇಂಟು ಯು ಒನ್ ಮೈನಸ್ ವಿ ಒನ್ ಈಸ್ ಈಕ್ವಲ್ ಟು ಎಮ್ ಟು ಇಂಟು ವಿ ಟು ಮೈನಸ್ ಯು ಟು ಇಲ್ಲಿದೆಯಲ್ಲ ಇದು ಡಿವೈಡೆಡ್ ಬೈ ಈಕ್ವೇಷನ್ 3 ಇದನ್ನು ಬರ್ಕೊಂಡಿದ್ದೀನಿ. ಎಮ್ ಒನ್ ಇಂಟು ಯು ಒನ್ ಸ್ಕ್ವೇರ್ ಮೈನಸ್ ವಿ ಒನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಮ್ ಟು ಇಂಟು ವಿ ಟು ಸ್ಕ್ವೇರ್ ಮೈನಸ್ ಯು ಟು ಸ್ಕ್ವೇರ್ ಇದನ್ನು ಬರ್ಕೊಂಡಿದ್ದೀನಿ. ಆಯಿತಾ? ಆಯಿತು. ಹೇಗೆ ನೆಕ್ಸ್ಟ್ ಎಮ್ ಒನ್ ಕ್ಯಾನ್ಸಲ್ ಆಯಿತು, ಇಲ್ಲೂ ಎಮ್ ಟು ಕ್ಯಾನ್ಸಲ್ ಆಯಿತು. ವಿ ಒನ್ ಮೈನಸ್ ಯು ಒನ್ ಮೈನಸ್ ವಿ ಒನ್ ಇಲ್ಲಿದೆ, ಯು ಟು ಮೈನಸ್ ಯು ಟು ಇಲ್ಲಿದೆ. ಇಲ್ಲಿ ಏನಾಗುತ್ತೆ ಅಂದರೆ ಯು ಒನ್ ಸ್ಕ್ವೇರ್ ಮೈನಸ್ ವಿ ಒನ್ ಸ್ಕ್ವೇರ್, ಇದು ಎಮ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ.
ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಅಂದರೆ ಯು ಒನ್ ಪ್ಲಸ್ ವಿ ಒನ್ ಇಂಟು ಯು ಒನ್ ಮೈನಸ್ ವಿ ಒನ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ, ಅದು ಪ್ರಕಾರನೇ ಬರೋದು, ಮ್ಯಾಥಮೆಟಿಕ್ಸಲ್ಲಿ ಬರುತ್ತೆ. ಅದಕ್ಕೆ ಈಕ್ವಲ್ ಟು ಇಲ್ಲೂ ಅಷ್ಟೇ ವಿ ಟು ಸ್ಕ್ವೇರ್ ಮೈನಸ್ ಯು ಟು ಸ್ಕ್ವೇರ್ ಇದೆ, ವಿ ಟು ಪ್ಲಸ್ ಯು ಟು ಇಂಟು ವಿ ಟು ಮೈನಸ್ ಯು ಟು. ಆಯಿತಾ? ನೆಕ್ಸ್ಟ್ ಇಲ್ಲಿ ಕಾಮನ್ ಇದು ಮೇಲಿಂದ ಕ್ಯಾನ್ಸಲ್ ಆಗುತ್ತೆ, ಯು ಟು ಮೈನಸ್ ವಿ ಟು ಮೈನಸ್ ಯು ಟು, ವಿ ಟು ಪ್ಲಸ್ ಇದಕ್ಕೆ ಮೈನಸ್ ಯು ಟು. ಗೊತ್ತಾಯ್ತಾ? ಇದು ಕ್ಯಾನ್ಸಲ್ ಆಗುತ್ತೆ, ಇದಕ್ಕೆ ಇದು ಮೈನಸ್ ಇದು ಮೈನಸ್ ಇದು ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಯು ಒನ್ ಪ್ಲಸ್ ವಿ ಒನ್ ಇಂಟು ಯು ಒನ್ ಮೈನಸ್ ವಿ ಒನ್ ಇದೆ, ಯು ಒನ್ ಮೈನಸ್ ವಿ ಒನ್ನು ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಇಲ್ಲಿ ಯು ಒನ್ ಮೈನಸ್ ವಿ ಒನ್ನು, ಇಲ್ಲಿ ಡಿನಾಮಿನೇಟರ್ನಲ್ಲಿ ಯು ಟು ಮೈನಸ್ ವಿ ಟು ಬಂದಿದೆ. ನಾವು ಇದನ್ನು ಇದು ಡೆನಿಮಿನೇಟರ್, ಇದು ಡೆನಿಮಿನೇಟರ್ ಎರಡು ಈಸ್ ಈಕ್ವಲ್ ಟು ಇದೆ, ಹಂಗಾಗಿ ಇದು ಈಸ್ ಈಕ್ವಲ್ ಟು ಇದು. ಆಯಿತಾ? ಈಕ್ವೇಟಿಂಗ್ ಮಾಡ್ತೀವಿ. ಯು ಒನ್ ಪ್ಲಸ್ ವಿ ಒನ್ ಈಸ್ ಈಕ್ವಲ್ ಟು ಯು ಟು ಪ್ಲಸ್ ವಿ ಟು. ಗೊತ್ತಾಯ್ತಾ? ಯು ಟು ವಿ ಟು ಪ್ಲಸ್ ಯು ಟು ಇದೆ, ಯು ಟು ಪ್ಲಸ್ ವಿ ಟು ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಇದನ್ನು ಉಲ್ಟಾ ಬರ್ಕೊಂಡಿದ್ದೀವಿ, ಯು ಟು ಪ್ಲಸ್ ವಿ ಟು ಈಸ್ ಈಕ್ವಲ್ ಟು ಯು ಒನ್ ಪ್ಲಸ್ ವಿ ಒನ್. ಇದನ್ನು ಇಲ್ಲಿ ಬರ್ಕೊಂಡಿದ್ದೀವಿ, ಇದನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ವಿ ಟು ಈಸ್ ಈಕ್ವಲ್ ಟು ಇದು ಯು ಟು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಯು ಒನ್ ಪ್ಲಸ್ ವಿ ಒನ್ ಮೈನಸ್ ಯು ಟು. ಗೊತ್ತಾಯ್ತಾ? ಈಕ್ವೇಷನ್ 4. ಅಂದರೆ ಇನ್ನು ವಿ ಟು ಅನ್ನು ನಮಗೆ ಫೈನಲ್ ವೆಲಾಸಿಟಿ ಆಫ್ ದ ಬಾಡಿ ಇದೆಯಲ್ಲ, ವಿ ಟು ನಮಗೆ ಬೇಕು, ಅದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಅದನ್ನು ತೊಗೊಳ್ಳಿ. ಗೊತ್ತಾಯ್ತಾ? ಪುಟ್ ವಿ ಟು ಇಂಟು ದ ಈಕ್ವೇಷನ್ 1. ಈಕ್ವೇಷನ್ 1 ಇದೆಯಲ್ಲ, ಎಮ್ ಒನ್ ಯು ಒನ್ ಪ್ಲಸ್ ಎಮ್ ಟು ವಿ ಯು ಟು ಈಸ್ ಈಕ್ವಲ್ ಟು ಎಮ್ ಒನ್ ವಿ ಒನ್ ಪ್ಲಸ್ ಎಮ್ ಟು ವಿ ಟು. ಇದಕ್ಕೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಗೊತ್ತಾಯ್ತಾ? ಎಮ್ ಒನ್ ಫಸ್ಟ್ ಈಕ್ವೇಷನ್ ಬರ್ಕೊಂಡಿದ್ದೀನಿ, ಎಮ್ ಒನ್ ಯು ಒನ್ ಪ್ಲಸ್ ಎಮ್ ಟು ಯು ಟು ಈಸ್ ಈಕ್ವಲ್ ಟು ಎಮ್ ಒನ್ ವಿ ಒನ್ ಪ್ಲಸ್ ಎಮ್ ಟು ವಿ ಟು. ನೆಕ್ಸ್ಟ್ ಎಮ್ ಒನ್ ಯು ಒನ್ ಹಾಗೆ ಇದೆ, ಎಮ್ ಟು ಯು ಟು ಹಾಗೆ ಇದೆ, ಇದನ್ನು ಹೀಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಎಮ್ ಟು ಇಂಟು ವಿ ಟು ಅಂತ ತೆಗೆದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಯು ಒನ್ ಪ್ಲಸ್ ವಿ ಒನ್ ಮೈನಸ್ ಯು ಟು. ನೆಕ್ಸ್ಟ್ ಇದನ್ನು ಇದರಿಂದ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಇದನ್ನು ಹೆಂಗಿದೆ ಹಾಗೆ ಇದೆ, ಎಮ್ ಟು ಇಂಟು ಯು ಒನ್ನು ಪ್ಲಸ್ ಎಮ್ ಟು ಇಂಟು ವಿ ಒನ್ನು ಮೈನಸ್ ಎಮ್ ಟು ಇಂಟು ಯು ಟು ಇದನ್ನು ಹಾಕೊಂಡು. ಅದಾಯ್ತಾ? ನೆಕ್ಸ್ಟ್ ಇಲ್ಲೇನಾಗತ್ತಂದರೆ ಇಡೀ ಹೋಲ್ ಈಕ್ವೇಷನನ್ನೇ ಉಲ್ಟಾ ಬರ್ಕೊಂಡಿದ್ದೀವಿ. ಗೊತ್ತಾಯ್ತಾ? ಎಮ್ ಒನ್ ಇದು ಸೇಮ್ ಹಿಂಗೆ ಇದೆ, ಮತ್ತು ವಿ ಒನ್ ಇದೆ, ಇಲ್ಲಿ ವಿ ಒನ್ ಇದೆ, ವಿ ಒನ್ ಕಾಮನ್ ತೆಗೆದಿ. ಇಲ್ಲಿ ಎಮ್ ಟು ಯು ಟು ಇಲ್ಲೊಂದಿತ್ತು, ಇಲ್ಲೊಂದು ಎಮ್ ಟು ಯು ಟು ಇಟ್ಟು ಟು ಎಮ್ ಟು ಯು ಟು, ಬಾಕಿದೆಲ್ಲ ಸೇಮ್ ಹಾಗೆ ಬರಲಿ. ಎಮ್ ಒನ್ ಯು ಒನ್ನು ಮೈನಸ್ ಎಮ್ ಟು ಯು ಟು ಹೀಗೆ ಇದೆ, ಎಮ್ ಟು ಯು ಟು ಇಲ್ಲಿಂದ 2 ಅಂತ ಬರ್ಕೊಂಡಿದ್ದೀನಿ, ಇಲ್ಲಿ ವಿ ಒನ್ನನ್ನು ಕಾಮನ್ ತೆಗಿದ್ದೀನಿ. ನೆಕ್ಸ್ಟ್ ಇಲ್ಲೇ ಇದನ್ನು ಉಲ್ಟಾ ಬರ್ಕೊಂಡಿದ್ದೀನಿ ಫುಲ್, ಇವಿಷ್ಟನ್ನು ಇಲ್ಲಿ ಇದನ್ನು ತೆಗೆದು ಈ ಕಡೆ ಎಮ್ ಒನ್ ಯು ಒನ್ ಪ್ಲಸ್ ಎಮ್ ಒನ್ ಪ್ಲಸ್ ಎಮ್ ಟು ಇಂಟು ವಿ ಒನ್ ಇಲ್ಲಿದೆ, ಎಮ್ ಒನ್ ಪ್ಲಸ್ ಎಮ್ ಟು ಇಂಟು ವಿ ಒನ್ ಇಲ್ಲಿದೆ. ನೆಕ್ಸ್ಟ್ ಇವಿಷ್ಟನ್ನು ಈಕ್ವೇಷನ್ ಇಲ್ಲಿ ಬರ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಹಾಗೆ ಹಾಗಾಗಿ ನೆಕ್ಸ್ಟ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಬೋತ್ ಸೈಡ್, ಎರಡು ಸೈಡ್ ಏನೋ ಎಮ್ ಒನ್ ಪ್ಲಸ್ ಎಮ್ ಟು ಇಂದ ಡಿವೈಡೆಡ್ ಮಾಡಿದ್ದೀವಿ. ಗೊತ್ತಾಯ್ತಾ? ಎಮ್ ಒನ್ ಪ್ಲಸ್ ಎಮ್ ಟು ಇದೆ ಇದಕ್ಕೆ. ಅವಾಗ ಏನಾಗುತ್ತೆ ಅಂದರೆ ಎಮ್ ಒನ್ ಪ್ಲಸ್ ಎಮ್ ಟು ಬೈ ವಿ ಎಮ್ ಒನ್ ಇಲ್ಲಿಗೂ ಡಿವೈಡ್ ಮಾಡಿದೆ, ಈ ಈಕ್ವೇಷನ್ ಬರ್ಕೊಂಡು ಇದು ಇಲ್ಲಿ ಡಿವೈಡ್ ಮಾಡಿದೆ, ಈ ಈಕ್ವೇಷನ್ ಬರ್ಕೊಂಡು ಇಲ್ಲಿಗೂ ಡಿವೈಡ್ ಮಾಡಿದೆ. ಹೌದಾ? ಹಾಗೆ ಡಿವೈಡ್ ಮಾಡಿದೆ. ಈಗ ಎಮ್ ಒನ್ ಪ್ಲಸ್ ಎಮ್ ಟು ಇಲ್ಲಿ ಕ್ಯಾನ್ಸಲ್ ಆಯಿತು, ಇಲ್ಲಿ ಎಮ್ ಒನ್ ಮೈನಸ್ ಎಮ್ ಟು ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇಲ್ಲಿ ಇಟ್ಟು ಯು ಒನ್ನು, ನೋಡಿ ಯು ಒನ್ ಇಲ್ಲೇ ಬರ್ಕೊಂಡಿದ್ದೀನಿ, ಇದ್ರ ಕೆಳಗಡೆ ಇದನ್ನು ಬರ್ಕೊಂಡೆ, ಇದರ ಕೆಳಗಡೆ ಎಮ್ ಒನ್ ಪ್ಲಸ್ ಎಮ್ ಟು ಬರ್ಕೊಂಡೆ ಇಂಟು ಯು ಟು. ಹೌದಾಯ್ತಾ? ಸೊ ಅದಕ್ಕಂತಾರೆ ಇದು ಕ್ಯಾನ್ಸಲ್ ಆಯಿತು. ವಿ ಒನ್ ಅಂದರೆ ಏನು, ಇದು ಇಲ್ಲಿ ಉಳಿದಿದ್ದು ಇಲ್ಲಿ ವಿ ಒನ್ನು, ಇಲ್ಲಿ ಎಮ್ ಒನ್ ಮೈನಸ್ ಎಮ್ ಟು ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇಂಟು ಯು ಒನ್ನು ಮೈನಸ್ 2m2 ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇಂಟು ಯು ಟು. ಹೌದಾಯ್ತಾ? ಅದನ್ನು ಕ್ಲೀನಾಗಿ ಇಲ್ಲಿ ಬಂದಿದೆ. ಹೌದಾಯ್ತಾ? ಈಕ್ವೇಷನ್ ಇದು ಕ್ಲೀನಾಗಿ ಮ್ಯಾಥಮೆಟಿಕಲ್ ಈಕ್ವೇಷನ್, ಕ್ಲೀನಾಗಿ ಇದನ್ನು ಬರ್ಕೊಳ್ರಿ. ಹೌದಾಯ್ತಾ? ಇದನ್ನು ಮತ್ತೊಂದು ಸರಿ ಹೇಳ್ತೀನಿ ನೋಡಿರಿ. ಯು ಫಸ್ಟಿಗೆ ಇದನ್ನು ಮೂಮೆಂಟಮ್ ಇವೆಲ್ಲ ಬರ್ಕೊಂತೀರಾ ಸೇಮ್ ಇದೆ. ನೆಕ್ಸ್ಟ್ ಇದು ಮೂಮೆಂಟಮ್ ಅವಿಂದ ಮೂಮೆಂಟಮ್ ಈಸ್ ಕನ್ಸರ್ವ್ಡ್, ಅದು ಫಾರ್ಮಲ್ ಹಾಕಬೇಕು. ಎಮ್ ಒನ್ ಯು ಒನ್ ಪ್ಲಸ್ ಎಮ್ ಟು ಯು ಟು ಈಸ್ ಈಕ್ವಲ್ ಟು ಒನ್ ವಿ ಒನ್ ಪ್ಲಸ್ ಎಮ್ ಟು ವಿ ಟು. ಈಗ ಎಮ್ ಒನ್ ಯು ಒನ್ ಮೈನಸ್ ಎಮ್ ಒನ್ ವಿ ಒನ್ ಇದನ್ನು ತೆಗೆದು ಈ ಕಡೆ ಹಾಕೊಂಡಿದ್ದೀವಿ, ಇದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಇದು ಬಂತು. ನೆಕ್ಸ್ಟ್ ಇಲ್ಲಿ ಎಮ್ ಒನ್ ಕಾಮನ್ ತೆಗೆದಿದೆ, ಇಲ್ಲಿ ಎಮ್ ಟು ಕಾಮನ್ ತೆಗೆದಿದೆ. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಇದು ಆಲ್ಸೋ ಕನ್ವರ್ಡ್, ಇದ್ರ ಕೈನೆಟಿಕ್ ಎನರ್ಜಿ ಇದ್ರಲ್ಲಿ ಬಂದಿದೆ, ಇದ್ರದ್ದು ಇಲ್ಲಿ, ಇದ್ರ ಕೈನೆಟಿಕ್ ಎನರ್ಜಿ ಈ ಕಡೆ, ಇಲ್ಲಿ ಕೈನೆಟಿಕ್ ಎನರ್ಜಿ ಈ ಕಡೆ. ಅವಾಗ ಏನಾಗುತ್ತಲ್ಲ ಹಾಫ್ ಎಮ್ ಒನ್ ಯು ಒನ್ ಸ್ಕ್ವೇರ್, ನೋಡಿ ಇದು ಕೈನೆಟಿಕ್ ಎಮ್ ಟು ಯು ಟಿ ಸ್ಕ್ವೇರ್, ಇದ್ರ ವೆಲಾಸಿಟಿ ಇಂಟು ಇದ್ರದ್ದು ಮಾಸು, ಇದ್ರ ವೆಲಾಸಿಟಿ ಇಂಟು ಇದ್ರ ಮಾಸು, ಇದ್ರ ವೆಲಾಸಿಟಿ ಇಂಟು ಇದ್ರ ಮಾಸು, ಇದ್ರ ವೆಲಾಸಿಟಿ ಇಂಟು ಇದ್ರ ಮಾಸು, ಎಲ್ಲ ಹಾಫ್ ಬರುತ್ತೆ.
ಮಲ್ಟಿಪ್ಲೈ ಬೈ ಟು ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಹಾಫ್ ಎಲ್ಲ ಕ್ಯಾನ್ಸಲ್ ಆಗ್ಬಿಡ್ತವೆ. ಇದರದ್ದು ಇಲ್ಲಿ ಬರ್ತೀನಿ ನೋಡಿ, ಇದು ಈಕ್ವೇಷನ್ ಈ ಕಡೆ, ಇದು ಇಲ್ಲಿ, ಇದು ಈ ಕಡೆ ಬರ್ತೀನಿ, ಸೇಮ್ ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇಲ್ಲಿ M1 V1 ಅನ್ನ ತೆಗೆದು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡೆ, M2 U2 ಅಂತ ತೆಗೆದು ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಇದು M1 ಇಲ್ಲಿ ಕಾಮನ್ ತೆಗೆದೆ, ಇದು M2 ಇಲ್ಲಿ ಕಾಮನ್ ತೆಗೆದೆ, ಇದು ಈಕ್ವೇಷನ್ 3. ಇಲ್ಲಿ ಈಕ್ವೇಷನ್ 2 ಡಿವೈಡೆಡ್ ಬೈ ಈಕ್ವೇಷನ್ 3, ಈಕ್ವೇಷನ್ 2 ಇಲ್ಲಿ ಬರ್ಕೊಂಡಿದ್ದೀನಿ, ಕೆಳಗಡೆ ಡಿವೈಡೆಡ್ ಬೈ ಕರೆಕ್ಟಾಗಿ ಇಲ್ಲಿ ಈಕ್ವೇಷನ್ ಬರೆದಿದ್ದೀನಿ. ಗೊತ್ತಾಯ್ತಾ? ನೆಕ್ಸ್ಟ್ ಇದು M1 ಕ್ಯಾನ್ಸಲ್ ಆಯಿತು, M2 ಕ್ಯಾನ್ಸಲ್ ಆಯಿತು. ಇಲ್ಲಿ V1 ಬೈ ಇದನ್ನು A² ಮೈನಸ್ B² ಫಾರ್ಮಲ್ಲ, U1² ಮೈನಸ್ B1² ಅಂದರೆ U1 ಪ್ಲಸ್ B1 ಇಂಟು U1 ಮೈನಸ್ B1. ಇಲ್ಲೂ ಅಷ್ಟೇ A² ಮೈನಸ್ B² ಫಾರ್ಮಲ್ಲ, U2 ಪ್ಲಸ್ V2 ಪ್ಲಸ್ U2 ಇಂಟು V2 ಮೈನಸ್ U2. ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಇದು ಕೆಳಗಡೆ ಡಿನಾಮಿನೇಟರ್ ಕೆಳಗಡೆ ಇದಿದೆ, ಇದು ಡಿನೋಮಿನೇಟರ್ ಇದೆ, ಮೇಲ್ಗಡೆ ಏನಿಲ್ಲ, ಒಂದಿದೆ. ಹೀಗಾಗಿ ಇದು ಈಕ್ವಲ್ ಟು ಇದು U1 ಪ್ಲಸ್ V1 ಈಕ್ವಲ್ ಟು U2 ಪ್ಲಸ್ V2. ನೆಕ್ಸ್ಟ್ ಇದನ್ನು ಉಲ್ಟಾ ಬರ್ಕೊಂಡಿದ್ದೀನಿ, ಇದನ್ನು LHS ಈ ಕಡೆ ಅಲ್ಲ RHS ಆ ಕಡೆ, ಅವಾಗ ಇದು ಬಂದಿದೆ. ನೆಕ್ಸ್ಟ್ V2 ಅಂದರೆ ಏನು, ಇದನ್ನು ತೆಗೆದು ಈ ಕಡೆ ಟ್ರಾನ್ಸ್ಫರ್ ಮಾಡೋದೆ, ಮೈನಸ್ U2 ಆಯಿತು. ನೆಕ್ಸ್ಟ್ ಪುಟ್ ದಿಸ್ V2 ಇಂಟು ದ ಈಕ್ವೇಷನ್, ಈ ಈಕ್ವೇಷನ್ಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಈಕ್ವೇಷನ್ ಬರ್ಕೊಂಡೆ, ಆಮೇಲೆ ಇದನ್ನು ಸೇಮ್ ಹಾಗೆ ಬರ್ಕೊಂಡು V2ಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ M2 ಇಂದ ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋದೆ, M2 ಇಂಟು U2 U1, M2 ಇಂಟು V1 ಮೈನಸ್ ಇದು M2 ಇಂಟು V2. ಅದಾಯ್ತು. ಅದು ನೆಕ್ಸ್ಟ್ ಏನಾಗತ್ತೆ ಅಂದರೆ ಇದಕ್ಕೆ ಈಗ M1 U1 ಇದನ್ನು ಹಾಗೆ ಇದೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ M2 U2 ಇದಕ್ಕಿಲ್ಲ, M2 U2 ಇದೆ, M2 V2 ಇದನ್ನು ತೆಗೆದು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡೆ. ಗೊತ್ತಾಯ್ತಾ? ಅದಕ್ಕೆ ಇಲ್ಲಿ ಉಳಿಯೋದೇನು M1 V1 M2 V1 ಇವೆರಡನ್ನು ಇಲ್ಲಿ ಹಿಡ್ಕೊಂಡು ಇವೆರಡನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿದೆ. ಇದು ಪ್ಲಸ್ ಇದು ಮೈನಸ್ ಆಯಿತು, ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು. ನೆಕ್ಸ್ಟ್ M1 U1 ಇಲ್ಲಿ M1 ಕಾಮನ್ ತಗದೆ, M1 ಪ್ಲಸ್ M2 ಇಂಟು M2. ಇಲ್ಲಿ M2 U2 ಎರಡಿತ್ತು, ಎರಡು M2 U2 ಬರ್ಕೊಂಡೆ, ಉಳಿದಿದ್ದೆ ಹಾಗೆ ಬರ್ಕೊಂಡೆ. ನೆಕ್ಸ್ಟ್ ಇದನ್ನು ಉಲ್ಟಾ ಬರ್ಕೊಂಡೆ, ಇಲ್ಲಿ ಬರ್ಕೊಂಡೆ, ಇದನ್ನು ತೆಗೆದು ಈ ಕಡೆ ಹಾಕೊಂಡೆ. ನೆಕ್ಸ್ಟ್ ಇಲ್ಲಿ V1 ಹೀಗೆ ಇದೆ, M2 ಇಲ್ಲಿ U1 ಕಾಮನ್ ಇದೆ, ಅವಾಗ M1 ಮೈನಸ್ M2 ಇಂಟು U1 ಆಯಿತು. ಇಲ್ಲಿ M2 U2 ಹಿಂಗೆ ಬೇಕು. ಡಿವೈಡಿಂಗ್ ಇನ್ ದ ಹೋಲ್ ಈಕ್ವೇಷನ್ ಬೈ M1 ಪ್ಲಸ್ M2 ಡಿವೈಡ್ ಮಾಡಿದೆ. ಇಲ್ಲೂ ಬರ್ಕೊಂಡೆ, ಇಲ್ಲಿ M1 ಪ್ಲಸ್ ಇದ್ರ ಕೆಳಗಡೆ ಬರ್ಕೊಂಡೆ, ಈ ಈಕ್ವೇಷನ್ ಕೆಳಗಡೆ M1 ಪ್ಲಸ್ M2 ಬರ್ಕೊಂಡೆ, ಇದ್ರ ಕೆಳಗಡೆ ಇದು ಬರ್ಕೊಂಡೆ. ಇವೆರಡು ಕ್ಯಾನ್ಸಲ್ ಆಯಿತು, V1 ಉಳಿತು, V1ಗೆ ಬರ್ತದೆ, ಇವೆರಡನ್ನು ಸೇಮ್ ಹಾಗೆ ಬರ್ಕೊಂಡೆ. ಇದೆ ದಿಸ್ ಇದೆ ಈಗ ಎಕ್ಸ್ಪ್ರೆಷನ್ ಫಾರ್ ದ ಕೊಲಿಜನ್. ಗೊತ್ತಾಯ್ತಾ? ಎಲಾಸ್ಟಿಕ್ ಕೊಲಿಜನ್, ಇದು ಎಲಾಸ್ಟಿಕ್ ಕೊಲಿಜನ್ ಎಕ್ಸ್ಪ್ರೆಷನ್, ಇದು ಗೊತ್ತಾಯ್ತಾ? ಇದನ್ನು ಕ್ಲೀನಾಗಿ ಇದನ್ನು ಬರ್ಕೊಂಡು ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆಫ್ ಇನ್ ಪಾರ್ಟಿಕಲ್ ಇದು ಅಂಡರ್ಗೋಯಿಂಗ್ ಎಲಾಸ್ಟಿಕ್ ಕೊಲಿಷನ್ನು, ನೋ ಲಾಸ್ ಆಫ್ ಮೊಮೆಂಟಮ್, ಅದ್ರ ಬಗ್ಗೆ. ನೆಕ್ಸ್ಟ್ ಇದು ನೆಕ್ಸ್ಟ್ ಮೆಮೊರೈಸಿಂಗ್ ಪಾರ್ಟನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಡೆಫಿನೇಷನ್ಗಳು ಇಲ್ಲಿವರೆಗೆ ಬರುತ್ತೆ. ಇವೆಲ್ಲ ಡೆರಿವೇಷನ್ಗಳು ನೀವೇ ನೋಡ್ಕೊಂಬರ್ಬೇಕು. ಇದನ್ನು ವಾಟ್ ಆರ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್? ಗಿವ್ ಎಕ್ಸಾಂಪಲ್. ಎ ಫೋರ್ಸ್ ಈಸ್ ಸೆಡ್ ಟು ಬಿ ನಾನ್ ಕನ್ಸರ್ವೇಟಿವ್ ಇಫ್ ವರ್ಕ್ ಡನ್ ಬೈ ದ ಫೋರ್ಸ್ ಆರ್ ಎಗನೆಸ್ಟ್ ದ ಫೋರ್ಸ್ ಡಿಪೆಂಡ್ಸ್ ಅಪಾನ್ path followed by a body. Example, frictional force, viscous force, air resistance. A force is said to be non-conservative if work done by the force or against the force depends upon the path followed by the body. Example, frictional force, viscous force, air resistance. A force is said to be non-conservative if work done by the force or against the force depends upon the path followed by body. Example, frictional force, viscous force, air resistance. Next, properties. Work done depend on the path followed by the body. Work done depend on the path followed by the body. Work done is not zero for any closed path. Work done is not zero for any closed path. Work done is not zero for any closed path. Work done by the force is not completely recoverable. Work done by the force is not completely recoverable. Work done by the force is not completely recoverable. ಇಲ್ಲಿಂದ ಇಲ್ಲಿಗೆ ಅಷ್ಟನ್ನು ಒಂದ್ಸರಿ ನೋಟ್ಸಲ್ಲಿ ಬರ್ಕೊಳ್ರಿ. ಆಮೇಲೆ ಈಗ ರಫ್ನಲ್ಲಿ ಇಲ್ಲಿಂದ ಇಲ್ಲಿವರೆಗೆ ನೋಡ್ಕೊಂಡು ಒಂದ್ಸರಿ ನೋಡ್ಕೊಳ್ಳೋದಿದೆ, ಒಂದ್ಸರಿ ಬರೀರಿ. ನೆಕ್ಸ್ಟ್, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಕನ್ಸರ್ವೇಟಿವ್ ಫೋರ್ಸ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಕನ್ಸರ್ವೇಟಿವ್ ಫೋರ್ಸಸ್, ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್ ಆಫ್ ಪಾತ್.
Work done is done depends on path. Work done is independent of path. Work done depends on path. Work done is independent of path. Work done is depends on path. Work done is zero in closed path. Work done is not zero in closed path. Work done is zero for closed path. Work done is not zero for closed path. Work done is zero for closed path. Work done is not zero for closed path. Next, work done is completely recoverable. Work done is not completely recoverable. Work done is completely recoverable. Work done is not completely recoverable. Work done is completely recoverable. Work done is not completely recoverable. ಇಷ್ಟನ್ನು ಒಂದ್ಸರಿ ನೋಡ್ಕೊಂಡಿದ್ದಾಗ ಒಂದ್ಸರಿ ಬರೀರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. Work done is wasted in the form of heat in non-conservative forces. Non-conservative force is called dissipative force. Work done is wasted in the form of heat in non-conservative forces. Non-conservative force is called dissipative force. Work done is wasted in the form of heat in non-conservative force. Non-conservative force is called dissipative force. ಇದನ್ನು ನೋಡ್ಕೊಳ್ಳೋದಿಲ್ಲ ಒಂದ್ಸರಿ ಬರೀ. ನೆಕ್ಸ್ಟ್ question. What do you mean by collision? Mention its type. Collision is the interaction between two bodies for a short interval of time. Collision is the interaction between two bodies for a short interval of time. Collision is the interaction between two bodies for a short interval of time. ಇದನ್ನು ನೋಡ್ಕೊಂಡು ಸರಿ ಬರೀರಿ. There are two types: elastic collision and inelastic collision. What is elastic collision? Give example. A collision is said to be elastic if there is no loss of kinetic energy. It is the collision in which both momentum and kinetic energy are conserved. Collision is said to be elastic if there is no loss of kinetic energy. A collision is said to be elastic if there is no loss of kinetic energy. It is the collision in which both the momentum and kinetic energy are conserved. It is the collision in which both momentum and kinetic energy are conserved. Collision between atoms in a gas. Collision of molecules of gas. Collision between atoms of gas. Collision of molecules of gas. Collision between atoms in a gas. Collision of molecules of gas. ಇದನ್ನು ನೋಡ್ಕೊಳ್ಳೋದಕ್ಕೆ ಒಂದ್ಸರಿ ರಫಲ್ಲಿ ಬರ್ಬೋದು. What is elastic collision? Give example. It is the collision in which the momentum is conserved and there is no loss of kinetic energy. It is the collision in which the momentum is conserved and there is no loss of kinetic energy. It is the collision in which the momentum is conserved and there is no loss of kinetic energy. Next, collision between two automobiles. Collision of lump of clay on the wall. Collision between two automobiles. Collision of lump of clay on the wall. ಇದನ್ನು ನೋಡ್ಕೊಳ್ಳೋದಕ್ಕೆ ಇಲ್ಲಿವರೆಗೆ ಬರೀರಿ. ನೆಕ್ಸ್ಟ್, derive an expression for final velocity of a particle. ನೋಡಿರಿ, ಅಂಡರ್ಗೋಯಿಂಗ್ ಎಲಾಸ್ಟಿಕ್ ನೋಡಿರಿ. A1 ಇದು ಟ್ರಿಕ್ಸ್ ಇದರಲ್ಲಿ M1 U1, M2 U2, V1 V2 ಇದನ್ನು ನೋಡ್ಕೊಳ್ಳೋದಕ್ಕೆ ಒಂದ್ಸರಿ ಬರೀರಿ. ಹೇಗೆ ಇದಿದೆ ಮ್ಯಾಥಮೆಟಿಕ್ಸಲ್ಲಿ ಇವೆಲ್ಲ. ಇಲ್ಲಿಂದ ಅಷ್ಟೇ ನೋಡ್ಕೊಳ್ಳೋದೇ ಒಂದೊಂದು ಸರಿನೇ. M1 U1 ಪ್ಲಸ್ M2 U2 ಇದ್ಗಲ್ಟು M1 V1 ಪ್ಲಸ್ M2 V2 ಈ ಈಕ್ವೇಷನ್ ಹಾಕೊಂಡಿದ್ದೀನಿ. ಇದನ್ನು ಅಷ್ಟೇ. ನೆಕ್ಸ್ಟ್ ನೋಡ್ರಿ, ಇಲ್ಲಿಂದ ಕರೆಕ್ಟಾಗಿ ಇಲ್ಲಿವರೆಗೆ ನೋಡ್ಕೊಂಡು ಒಂದ್ಸರಿ ಬರೀರಿ, ನೋಡ್ಕೊಳ್ಳೋದಾಗ ಒಂದ್ಸರಿ ಬರೀರಿ. ಅವಾಗ ಇಲ್ಲಿಂದ ಇಲ್ಲಿವರೆಗೆ ನೆಕ್ಸ್ಟ್ ಈಕ್ವೇಷನ್ ಇದು ಸೇಮ್ ಮ್ಯಾಥಮೆಟಿಕ್ಸ್ ಇದು ಹೇಳಿದ್ನಲ್ಲ ಅದೇ ಈಕ್ವೇಷನ್ ನೋಡ್ಕೊಳ್ಳೋದೇ ಒಂದ್ಸರಿ. ಇದನ್ನು ಅಷ್ಟೇ ನೋಡ್ಕೊಳ್ಳೋದೇ ಒಂದ್ಸರಿ ಬರೀರಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಅದು ಒಂದೊಂದೇ ಲೈನನ್ನು ನೋಡ್ಕೊಂಡು ಇದು ಮ್ಯಾಥಮೆಟಿಕ್ಸ್ ಇದು ಗೊತ್ತಾಯ್ತಾ. ಇದನ್ನು ಇದ್ರಲ್ಲಿ ಡೆಫಿನೇಷನ್ ಥರ ಮೂರು ಸರಿ ಹೇಳಿ ನಿಮಗೆ ಬರೋದಿಲ್ಲ. ಇದು ಮ್ಯಾಥಮೆಟಿಕ್ಸಲ್ಲೇ ಕಲಿಬೇಕು ಗೊತ್ತಾಯ್ತಾ. ಇದಿಷ್ಟನ್ನು ಬರೀಬೇಕು. ಇದು ಎಕ್ಸಾಮ್ಗೆ ಅಷ್ಟೇನು ಇಂಪಾರ್ಟೆಂಟ್ ಆಗಿ ಕಾಣಲ್ಲ, ಆದರೆ ಒಂದ್ಸರಿ ಬರ್ಕೊಳ್ರಿ ಗೊತ್ತಾಯ್ತಾ. ಬರ್ಕೊಂಡಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರೋದ ನಂತರ ಒತ್ತಿ ಹೇಳಿರುತ್ತೆ ಗೊತ್ತಾಯ್ತಾ. ಇದನ್ನು ಕ್ಲೀನಾಗಿ ನೋಟ್ಸಲ್ಲಿ ಬರ್ತಾರೆ. ಆಮೇಲೆ ರಫಲ್ಲಿ ಒಂದ್ಸರಿ ನೋಡ್ಕೊಳ್ಳೋದಕ್ಕೆ ಒಂದ್ಸರಿ ಬರೀರಿ. ಇದರಲ್ಲಿ CET-ನಲ್ಲಿ ಬರೋಕ್ಕಿಂತ ಬರೀ ಇದು ಕ್ವಶನಿಗೆ ಸಂಬಂಧಪಟ್ಟಂಗೆ ಅಷ್ಟೇ ಕೇಳ್ತಾರೆ. ಈ ಡೆಫಿನೇಷನ್ ಏನು CET-ಗೇನು ಬರೋಲ್ಲ ನಿಮಗೆ. ಹಾಗಾಗಿ ಅದಕ್ಕೆ ಅದು ಸರಿ ನೋಡ್ಕೊಳ್ಳಿ. ಇದು ಕೊಟ್ಟರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಆದರೆ ನಿಮಗೆ ಅದು ಸ್ವಲ್ಪ ಅದನ್ನಷ್ಟೊಂದು ಇದುವರೆಗೆ ಅಷ್ಟೇ ನೋಡಿಲ್ಲ. ಇದು ಈ ದೊಡ್ಡ ಡೆರಿವೇಷನ್ನು ಬಾಕಿ ಇದಕ್ಕೆಲ್ಲ ಚೆನ್ನಾಗಿ ಕಾನ್ಸಂಟ್ರೇಟ್ ಕೊಡಿ ಆಯಿತಾ. ಓಕೆ, ಬೆಸ್ಟ್ ಆಫ್ ಲಕ್.